ಹಲ್ಲೆಲೂಯ. ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ. ಹಲ್ಲೆಲೂಯ. ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ. ಅಲ್ಲಿ ಒಂದು ಎಟ್ಟಿಗೆ ನೋಡ್ತೀವಿ, ಯೇಸುವಿನ ಪುನರುತ್ಥಾನವು ಮತ್ತೆ ಏನಂತೆ ಕೆಳಗೆ ಯೇಸುವಿನ ಕಡೆಯ ಮಾತುಗಳು. ಇಲ್ರಿ, ಯೇಸುವಿನ ಪುನರುತ್ಥಾನವು ಮತ್ತೆ ಯೇಸುವಿನ ಏನಿದೆ ಕಡೆಯ ಮಾತುಗಳು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯೇಸುವಿನ ಪುನರುತ್ಥಾನ ಅಂದ್ರೆ ಯೇಸು ಎಲ್ಲಿಲ್ಲ, ಇನ್ನು ಸಹ ಸಮಾಧಿಯಲ್ಲಿ ಇಲ್ಲ. ಹಲ್ಲೆಲೂಯ. ಆತನು ಎದ್ದಿದ್ದಾನೆ. ಆದ್ರೆ ಇನ್ನು ಯೇಸು ಈ ಲೋಕದಲ್ಲಿರುವಾಗ ಕಡೆಯ ಮಾತುಗಳನ್ನು ಹೇಳ್ತಾರೆ. ಹಲ್ಲೆಲೂಯ. ಎರಡು ವಿಷಯಗಳನ್ನು ಇವತ್ತು ಗಮನಿಸಬೇಕಾದ ಕಾರ್ಯ, ಯೇಸುವಿನ ಪುನರುತ್ಥಾನವು ಮತ್ತೆ ಕಡೆಯ ಮಾತುಗಳು. ಎಲ್ಲರೂ ಹೇಳಿ, ಯೇಸುವಿನ ಪುನರುತ್ಥಾನ ಮತ್ತೆ ಯೇಸುವಿನ ಕಡೆಯ ಮಾತುಗಳು. ಯೇಸುವಿನ ಪುನರುತ್ಥಾನ ಏನನ್ನು ಸೂಚಿಸುತ್ತದೆ ಅಂದ್ರೆ ಯೇಸುವಿನ ಕಡೆಯ ಮಾತುಗಳನ್ನು ಸೂಚಿಸುತ್ತದೆ. ಹಲ್ಲೆಲೂಯ. ಯೇಸುವಿನ ಪುನರುತ್ಥಾನದಲ್ಲಿ ಬಹಳ ಅರ್ಥವಿದೆ. ಏನಂದ್ರೆ ಯೇಸು ನಮಗೋಸ್ಕರ ಎದ್ದದ್ದು ನಮ್ಮ ಪಾಪಗಳನ್ನು, ದ್ರೋಹಗಳನ್ನು ಹಲ್ಲೆಲೂಯ ಲೋಕದಲ್ಲಿ ಇಲ್ಲದಂತಾಗ ಮಾಡ್ಲಿಕ್ಕೆ, ಶತ್ರು ಬರೆದಂತೆ ಎಲ್ಲ ಹಕ್ಕುಪತ್ರಗಳು, ರೈಟ್ಸ್ಗಳನ್ನು ಎಲ್ಲವನ್ನು ನಿರ್ನಾಮ ಮಾಡ್ಲಿಕ್ಕೆ, ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಎಲ್ಲ ಶಾಪಗಳು, ಹಲ್ಲೆಲೂಯ ತೊಂದರೆಗಳನ್ನು ಆತನು ಬಿಡುಗಡೆಗೊಳಿಸಲಿಕ್ಕೆ, ಲೋಕದಲ್ಲಿರುವಂತಹ ಸಂಪ್ರದಾಯಗಳು, ಕಾರ್ಯಗಳನ್ನು ಒಡೆದು ಆತನ ಪುನರುತ್ಥಾನದ ಶಕ್ತಿಯನ್ನು ನಾವು ನಂಬುವುದಕ್ಕಾಗಿ ಯೇಸು ಪುನರುತ್ಥಾನಗೊಂಡಿದ್ದಾನೆ. ಆದ್ರೆ ಈ ಪುನರುತ್ಥಾನ ನಮಗೆ ಕೊನೆಯದಾಗಿ ಹೇಳ್ತದೆ ಯೇಸುವಿನ ಕಡೆಯ ಮಾತುಗಳು. ಯೇಸು ಅನೇಕ ಮಾತುಗಳನ್ನು ಹೇಳ್ಕೊಂಡು ಬಂದ್ರ ಅಲ್ವಾ? ಮತ್ತಾಯದಿಂದ ನಾವು ಅನೇಕ ಯೋಹಾನ ಬರೆದ ಪತ್ರಿಕೆ ತನಕ ನೋಡುವಾಗ ನಾವು ಅನೇಕ ಮಾತುಗಳನ್ನು ಅವ್ರು ಮಾತಾಡ್ಕೊಂಡು ಬಂದ, ಹೌದಲ್ವಾ? ಆದ್ರೆ ಈ ಯೇಸು ಕೊನೆಯದಾಗಿ ಹೇಳ್ತಾರೆ ಯೇಸುವಿನ ಕಡೆಯ ಮಾತುಗಳೆಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಾವು ವಾಕ್ಯ ಓದುವ 1ನೇ ವಾಕ್ಯದಿಂದ, ಸಬ್ಬತ್ತಿನ ಆದ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಇಷ್ಟು ಸಂಗತಿಗಳು ದೂತರು ಸ್ತ್ರೀಯರೊಂದಿಗೆ, ಬೈಬಲ್ ಹೇಳ್ತದೆ ಆ ಸ್ತ್ರೀಯರೊಂದಿಗೆ ಅವರು ಮಾತಾಡಿದಂತ ವಿಷಯ ಗಮನಿಸಿ. ಯೇಸು ಕ್ರಿಸ್ತನು ಎದ್ದಿದ್ದಾನೆ ಎಂಬುದಾಗಿ ಮೊದಲನೇದಾಗಿ ನೋಡಿದವರು ಯಾರು? ಸ್ತ್ರೀಯರು ಅಥವಾ ಮರಿಯರು, ಮಗ್ದಲದ ಮರಿಯರು, ಅಲ್ಲಿ ಬೇರೆ ಮರಿಯರು, ಅನೇಕರು ಸ್ತ್ರೀಯರಿದ್ರು. ನೋಡಿ, ಯೆರೂಸಲೇಮಿನ ಬೀದಿಯಲ್ಲಿ ಯೇಸುವಿಗೆ ಒಡೆಯುವಾಗ, ಆ ಯೆರೂಸಲೇಮಿನ ಬೀದಿಯಲ್ಲಿ ಯೇಸುವನ್ನು ತುಳಿಯುವಾಗ, ಯೆರೂಸಲೇಮಿನ ಬೀದಿಯಲ್ಲಿ ಯೇಸು ಅಳುವಾಗ ಸಂತೈಸಿದವರು ಯಾರು? ಸ್ತ್ರೀಯರು. ಹಲ್ಲೆಲೂಯ. ಗಮನಿಸಿ, ಇವತ್ತು ಸ್ತ್ರೀಯರಿಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ, ಯೇಸು ಎದ್ದದನ್ನು ಹೇಗೆ ಆ ಸ್ತ್ರೀಯರು ನೋಡಿದಾರೋ ನಿಮ್ಮ ಜೀವಿತದಲ್ಲಿ ದಿನಾಲು ಯೇಸು ಹೇಳುವುದನ್ನು ನೀವು ಕಾಣಬೇಕು. ಹಲ್ಲೆಲೂಯ. ನೀವು ಮಲಗಿದ ಸ್ಥಿತಿಯಲ್ಲಿ ಇರಬಾರ್ದು. ನಿಮ್ಮ ಆತ್ಮೀಯ ಜೀವಿತ, ನಿಮ್ಮ ನಿಮ್ಮ ಎಲ್ಲ ಒಂದು ಕಾರ್ಯಗಳನ್ನು ನೀವು ಭದ್ರ ಮಾಡುವವರಾಗಿರಬೇಕು. ಹಲ್ಲೆಲೂಯ. ಗಮನಿಸಿ, ಇಲ್ಲಿ ವಾಕ್ಯ ಹೇಳ್ತಿದೆ, ಆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು, ಇನ್ನು ನೋಡಿ ಬೆಳಗಾಗಿದಷ್ಟೇ ಆಗಲೇ ಹಲ್ಲೆಲೂಯ ಇಸ್ರಾಯೇಲರ ಯಹೂದ್ಯರ ಆಚಾರದ ಪ್ರಕಾರ 3ನೇ ದಿವಸ ಆಗುವಾಗ ಅವ್ರು ಏನ್ ಮಾಡ್ಬೇಕಾಗಿತ್ತು? ಸುಗಂಧ ದ್ರವ್ಯವನ್ನು ಆ ಬಾಡಿಗೆ ಲೇಪನೆ ಮಾಡಬೇಕು. ಈ ಸುಗಂಧ ದ್ರವ್ಯ ಹೇಗೆ ಗೊತ್ತಾ? ಅವರ ಸಮಾಧಿ, ಆಗಿನ ಕಾಲದ ಸಮಾಧಿ ಹೇಗೆ ಅಂದ್ರೆ ಒಂದು ಬಂಡೆಯ ಕಲ್ಲು, ಅದ್ರ ಒಳಗೆಲ್ಲ ಕೆತ್ತಿರ್ತಾರೆ, ಅದಕ್ಕೊಂದು ಜಾಗ ಇರ್ತದೆ. ಏನಂದ್ರೆ ಅಲ್ಲಿ ಹೋಗಿ ಒಂದು ಕಲ್ಲಿನ ಮೇಲೆ ಬಾಡಿಯನ್ನು ಮಲಗಿಸ್ಬೇಕು. ಅರ್ಥ ಆಯ್ತಲ್ವಾ? ಇದು ಈ ಸಮಾಧಿ ಯಾರ್ದು? ಯಾರ ಸಮಾಧಿ? ಅರಿಮಾತಾಯನಾದ ಯೋಸೇಫನ ಸಮಾಧಿ. ಹಲ್ಲೆಲೂಯ. ಅವನು ಅಡ್ವಾನ್ಸ್ ಆಗಿ, ಆಗಿನ ಕಾಲದಲ್ಲಿ ಹೇಗೆ ಅಂದ್ರೆ ಯಹೂದ್ಯರೆಲ್ಲ ನಾವು ಸಾವಿದಕ್ಕಿಂತ ಮೊದಲೇ ಗುಂಡಿ ರೆಡಿ ಮಾಡ್ತೀವ? ಅಲ್ಲೋ, ಯಾರಾದ್ರೂ ಮಾಡ್ತಾರೆ? ಆದ್ರೆ ಯಹೂದ್ಯರಲ್ಲಿ ಕೆಲವು ಜನಾಂಗಗಳು ಅವ್ರು ಏನ್ ಮಾಡ್ತಾರೆ, ಶ್ರೀಮಂತರಾದ ನಿಮಿತ್ತವಾಗಿ ಬಂಡೆಗಳನ್ನು ಕೆತ್ತಿಸಿ ಅವರ ಸಮಾಧಿಯನ್ನು ಮೊದಲೇ ರೆಡಿ ಮಾಡ್ಕೊಳ್ತಾರೆ. ಹಲ್ಲೆಲೂಯ. ನೋಡಿ, ಯೇಸುವಿಗೆ ಆಲ್ರೆಡಿ ಸಮಾಧಿ ಕೂಡ ಒಬ್ಬ ರೆಡಿ ಮಾಡಿ, ಹಾಗೆ ತನಗಾಗಿ ಅವನು ಸಮಾಧಿ ರೆಡಿ ಮಾಡಿದ್ದ, ಆದರೆ ಯೇಸುವಿಗೆ ಸಮಾಧಿಯನ್ನು ಬಿಟ್ಟುಕೊಟ್ಟ. ಹಲ್ಲೆಲೂಯ. ನೋಡ್ರಿ, ಯಾವ ಸಮಾಧಿ ಖಾಲಿ ಆಗಿತ್ತು ಆ ಸಮಾಧಿಯಲ್ಲಿ ಯೇಸುವನ್ನು ಮಲಗಿಸಿದ್ರು. 3ನೇ ದಿವಸ ಅವರ ನಿಯಮದ ಪ್ರಕಾರ ಆ
ಸುಗಂಧ ದ್ರವ್ಯ ಅಂದ್ರೆ ನಾವು ಹಿಡಿಯುವ ಪರ್ಫ್ಯೂಮ್ ಅಲ್ಲದು, ಒಂದು ಸರಿ ಹೊಡೆದ್ರೆ ಆ ಬಾಡಿ ಎಲ್ಲ ಅದು ಕಾಪಾಡ್ತದೆ. ಅಲ್ಲೇಲುಯ್ಯ. ನಿಮಗೆ ಗೊತ್ತಿದೆ, ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಹೇಳ್ತಾರೆ ಅವತ್ತು ಗ್ಲಾಸ್ ಅಲ್ಲಿ ಇಟ್ಟಿದ್ದಾರೆ, ಇವನ್ನು ಶೋಕೇಶ್ ಅಲ್ಲಿ ಇಟ್ಟಿದ್ದಾರೆ, ಅವನು ಏನಾಗ್ಲಿಲ್ಲ ಅಲ್ಲ. ಅದಕ್ಕೆ ಸುಗಂಧ ದ್ರವ್ಯ ವರ್ಧದಕ್ಕೆ ಅದು ವಾಸನೆನೂ ಬರಲಿಲ್ಲ, ಕೆಟ್ಟನೂ ಹೋಗಲ್ಲ. ಪ್ರೈಸ್ ಗಾಡ್. ಅಂತ ಸುಗಂಧ ದ್ರವ್ಯಗಳು ದೇಶಗಳಲ್ಲಿ ಇದೆ. ಆ ಬಾಡಿಗೆ ಒಂದು ಸರಿ ಹಾಕಿದ್ರೆ ಏನಾಗ್ತದೆ, ಅದು ಒಣಗಿ ಹೋಗಲ್ಲ, ಸ್ಮೆಲ್ ಬರಲ್ಲ, ಕಾಪಾಡ್ತದೆ ಇಷ್ಟು ವರ್ಷ ಎಂಬುದಾಗಿ. ಸೊ ಆ ಸುಗಂಧ ದ್ರವ್ಯವನ್ನು ಯೇಸುವಿನ ಶರೀರಕ್ಕೆ ಹಚ್ಚುವುದಕ್ಕಾಗಿ ನೋಡ್ರಿ, ಆ ಸುಗಂಧ ದ್ರವ್ಯಗಳು ಎಷ್ಟಿರ್ಬಹುದು. ಅವತ್ತು ಮರಿಯಳು ಸುಗಂಧ ದ್ರವ್ಯವನ್ನು ಯೇಸುವಿಗೆ ಕೈ ಮೇಲೆ ಎತ್ತಿ, ಯೇಸು ನಾನೊಂದು ಸ್ಪ್ರೇ ಹೊಡಿತೀನಿ ಅಂತ ಹೇಳಿದ್ರ. ಗಮನಿಸಿ, ನಮ್ಮ ಹಾಗೆ ಅವಳು ಅಲ್ಲಿ ಇಲ್ಲಿಗೆ ಹೊಡೆಯುವುದಿಲ್ಲ, ಪಾದಗಳಿಗೆ. ಅಂದ್ರೆ ಗಂಡನು ಮದುವೆ ಆಗುವಾಗ ಗಂಡನನ್ನು ಅಲ್ಲಿ ತೊಳೆಯುವುದಕ್ಕಾಗಿ ಅಥವಾ ಗಂಡನಿಗೆ ಹಾಕುವುದಕ್ಕಾಗಿ ಅದು ರೆಡಿ ಮಾಡಿಕೊಂಡ ಸುಗಂಧ ದ್ರವ್ಯ 300 ರೂಪಾಯಿ. ಆಗ ಎಷ್ಟಿರ್ಬೋದು, ಈಗ ಲಕ್ಷಗಟ್ಟಲೆ ರೇಟ್ ಇರಬಹುದು. ನಾವೇಗೆ ವರದಕ್ಷಿಣೆ ಕೊಡ್ತಿದೀವಿ, ಆದ್ರೆ ಅವರು ಆ ಸುಗಂಧ ದ್ರವ್ಯವನ್ನು, ಪರಿಮಳ ದ್ರವ್ಯವನ್ನು ಕಾಲಿಗೆ ಹಾಕಿ ಅವರನ್ನು ಬರಮಾಡಿಕೊಳ್ಬೇಕು. ಪ್ರೈಸ್ ಗಾಡ್. ಎಂಗೇಜ್ಮೆಂಟ್ ಆಗುವಾಗ ಅವನಿಗೆ ಕಾಯಿನ್ ಕೊಡ್ತಾರೆ 10, ಇದು ನೀನ್ ತಗೋ. ಅದ್ರಲ್ಲಿ ಒಂದು ಕಾಯಿನ್ ಮಿಸ್ ಆದ್ರೆ ಅವನಿಗೆ ಮದುವೆ ಕ್ಯಾನ್ಸಲ್. ಅದಕ್ಕೆ ಅವಳು 10 ಪಾವಲಿಯಲ್ಲಿ 1 ಪಾವಲಿಯಲ್ಲಿ ಕಳೆದುಕೊಂಡ್ಲು ಅಲ್ವಾ. ಅದಕ್ಕೆ ಅವಳು ಹುಡುಕಿದ್ದು. ಅವಳಿಗೆ ನೀವು ಯೋಚನೆ ಮಾಡ್ಬೋದು, ಕಂಜೂಸ್ ಇರ್ಬೋದು, 1 ರೂಪಾಯಿಗೋಸ್ಕರ ಯಾಕೆ ಹುಡುಕ್ಬೇಕಂತ. ಅದು ಯಾರು ಕೊಟ್ಟದ್ದು? ತನ್ನ ಮದುವೆ ಆಗ್ಲಿಕ್ಕೆ ಇರುವಂತ ಗಂಡನು ಕೊಟ್ಟದ್ದು. ಮದುವೆಯ ಸಮಯದಲ್ಲಿ ಏನ್ ತೋರಿಸ್ಬೇಕು? ಆ ಕಾಯಿನ್ ಅನ್ನು 1 ಪಾವಲಿ ಕಳೆದ್ರೆ ಮದುವೆ ಕ್ಯಾನ್ಸಲ್. ಅದಕ್ಕೆ ಹುಡುಕಿದ್ಲು ಕೊನೆಗೆ ಅದು ಸಿಕ್ತು. ಸತ್ಯವೇದದಲ್ಲಿ ಬರೆದಿರುವಂತ ಎಲ್ಲ ವಿಷಯಗಳಿಗೆ ಒಂದು ಅರ್ಥ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಸಮಾಧಿಯಲ್ಲಿ ಯೇಸುವನ್ನು ಮಲಗಿಸಿದ ಮೇಲೆ 3ನೇ ದಿವಸವಾಗುವಾಗ ಅವನ ಶಿಷ್ಯರು ಬಂದಿದ್ದಾರಂತ ವಾಕ್ಯ ಹೇಳ್ತಾ ಇಲ್ಲ. ಸ್ತ್ರೀಯರು ಒಂದು ಗುಂಪಾಗಿ, ತಂಡವಾಗಿ ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕೆ ಅವರು ಬಂದ್ರು. ಅವರು ಯೋಚನೆ ಮಾಡಿದ್ರು, ಹೋಗುವಾಗ ನಾವು ಹಲ್ಲೆಲೂಯಾ, ಯೇಸು ಕ್ರಿಸ್ತನು ಜೀವಿಸ್ತಾನೆ ಅಂತ ಹೇಳಿದ, ಯೇಸು ಕ್ರಿಸ್ತನು ಬದುಕ್ತಾನೆ ಅಂತ ಹೇಳಿದ, ಯೇಸು ಕ್ರಿಸ್ತನು ಇರುವಾಗ ಅದ್ಭುತ ಮಾಡ್ತಾನೆ ಅಂತ ಹೇಳಿದ, ಯೇಸು ಕ್ರಿಸ್ತನು ಹಿಂಗೆ ಹೇಳಿದ ಹಂಗೆ ಹೇಳಿದ ಎಂಬುದಾಗಿ ಅವರು ಮಾತಾಡ್ಕೊಂಡು ಹೋಗ್ಬಹುದು. ಆದ್ರೆ ಅವರು ಸುಗಂಧ ದ್ರವ್ಯವನ್ನು ಇಟ್ಕೊಂಡು ಒಂದು ಕಣ್ಣೀರಿನಲ್ಲಿ ಬೇಸರದಲ್ಲಿ ಹೋಗಿರ್ಬಹುದು ಅಲ್ವಾ. ಯಾಕೆ? ಜೀವಂತವಾಗಿರುವಾಗ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನು ಮಾಡಿದ. ನಮ್ಮ ಮನೆಯಲ್ಲಿ ಯಾರಾದ್ರೂ ನಮಗೆ ಬೇಕಾದವರು ಅಥವಾ ನಮ್ಮ ಕುಟುಂಬದಲ್ಲಿ ಅಥವಾ ಒಂದು ಸಭೆಯಲ್ಲಿ, ಮೊನ್ನೆ ಒಬ್ಬರು ದೇವರ ಸೇವಕರು ಆಕಸ್ಮಿಕವಾಗಿ ಅವರು ತೀರಿ ಹೋದ್ರು. ಪಾಸ್ಟರ್ ವೆಂಕಟೇಶ್ ನಾಯಕ್ ಅಂತ ಬಹಳ ಒಳ್ಳೆಯ ದೇವರ ಸೇವಕರು, ಅನೇಕ ಸೇವೆ ಮಾಡಿದ್ದಾರೆ. ಅವರು ತೀರಿ ಹೋಗುವಾಗ ಎಲ್ಲರೂ ಕೂಡ ಖುಷಿ ಪಡ್ತಾರ. ಒಂದು ರೀತಿಯಲ್ಲಿ ದೇವರ ವಾಕ್ಯ ಹೇಳ್ತದೆ, ದುಃಖ ಪಡಬೇಡ್ರಿ, ಅವರು ನಿರೀಕ್ಷೆಗೆ ಹೋಗಿದ್ದಾರೆ ಎಂಬುದಾಗಿ ಹೇಳುವಾಗಲೂ, ಮಹಿಮೆಗೆ ಹೋಗಿದ್ದಾರೆ ಎಂಬುದಾಗಿ ಹೇಳುವಾಗ ಒಂದು ಹೃದಯದಲ್ಲಿ ನೋವಿರುತ್ತೆ. ಏನಂದ್ರೆ, ನಮ್ಮನ್ನು ಇನ್ನು ಪಾಸ್ಟ್ ಬಿಟ್ಟು ಹೋಗಿದ್ದಾರೆ, ಇನ್ನು ವ್ಯಕ್ತಿ ನಮ್ಮೊಂದಿಗೆ ಇಲ್ಲ. ಇಂಥ ಒಂದು ಬ್ರದರ್, ಇಂಥ ಒಂದು ಸಿಸ್ಟರ್ ನಮ್ಮ ಜೊತೆ ಮಾತಾಡ್ತಿದ್ರು, ಅವರಿಗೆ ನಾವು ಬೈದಿರ್ಬೋದು, ನೋವುಪಡಿಸಿರ್ಬೋದು, ಆದ್ರೆ ಅವ್ರು ಇಲ್ಲದೆ ಎಂಬುದಾಗಿ ಹೇಳುವಾಗ ನಮಗೆ ಸಂಕಟ ಆಗ್ತದ ಇಲ್ಲ? ಹಲೋ, ನಮ್ಮನ್ನೆಲ್ಲ ನೋಡುವಾಗ ಹೋಗ್ಲಿ ಅಂತ ಕಾಯ್ತಿದ್ರು, ಸಂಕಟ ಆಗ್ತದ? ಎಷ್ಟು ಪೇನ್ ಆಗುತ್ತೆ. ಅದೇ ಎಲ್ಲ ಕುಡಿದು ಹಾಳು ಮಾಡಿ, ಇದ್ದ ಗ್ಯಾಸ್ ಸ್ಟವ್ ಅನ್ನು ಮಾರಿ, ಗ್ಯಾಸ್ ಅನ್ನು ಮಾರಿ, ಕೊನೆಗೆ ಮಕ್ಕಳನ್ನು ಮಾರಿ, ಲಾಸ್ಟ್ ಹೆಂಡತಿಯನ್ನು ಮಾರಿ, ಎಲ್ಲವನ್ನು ಮಾರಿ ಹೋಗ್ಲಿ ಅಂತ ಹೇಳಿ ಒಬ್ಬನು ಯಾರಾದ್ರೂ ಸತ್ರೆ ಯಾರಾದ್ರೂ ಖುಷಿ ಪಡ್ತಾರೆ? ಅಲೋ, ಖುಷಿ ಪಡ್ತಾರೆ? ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಅಮೂಲ್ಯವಾದನ್ನು ಕಳೆದುಕೊಳ್ಳುವಾಗ ನಮಗೆ ಬರುವ ಸಂಕಟ, ವೇದನೆ, ನೋವು ಹೇಗಿರ್ಬೋದು? ಹಲ್ಲೆಲೂಯಾ. ಈ ವೇದನೆ ಸ್ತ್ರೀಯರಿಗೆ ಆದ ನಿಮಿತ್ತವಾಗಿ ಆ ಪ್ರೀತಿ ಅವರನ್ನು ಸುಗಂಧ ದ್ರವ್ಯ ತರುವಾಗೆ ಮಾಡಿತು. ಏನ್ ತಂದ್ರು? ಸುಗಂಧ ದ್ರವ್ಯ. ನಾವಿವತ್ತು ಯೇಸುವಿಗಾಗಿ ಬೆಸ್ಟ್ ಅದನ್ನು ಕೊಡ್ಬೇಕಂತ ಹೇಳಿದ್ರೆ ಬೇರೆ ಏನ್ ಕೊಡ್ಲಿಕ್ಕಾಗಲ್ಲ, ನಮ್ಮನ್ನೇ ನಾವು ಕೊಡ್ಬೇಕು. ನಿಶಾಂತ್, ನಾವು ಯೇಸುವಿಗಾಗಿ ಬೆಸ್ಟ್ ಅದನ್ನು ಕೊಡ್ಬೇಕಂತ ಹೇಳಿದ್ರೆ ನಾವು ನಮ್ಮನ್ನು ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಯೇಸುವಿಗಾಗಿ ಅದಕ್ಕಿಂತ ಬೆಸ್ಟ್ ಯಾವುದೇ ಇಲ್ಲ. ಆಮೆನ್. ಆ ದಿನದಲ್ಲಿ ಹೆಚ್ಚು ಬೆಲೆ ಬಾಳುವಂತ ವಸ್ತು ಅಂತ ಹೇಳಿದ್ರೆ ಚಿನ್ನಕ್ಕೂ ಬೆಳ್ಳಿಗೂ ಅಷ್ಟು ಬೆಲೆ ಬಾಳ್ತಾ ಇರಲಿಲ್ಲ, ಬೇಕಾದಷ್ಟಿತ್ತು. ಆದ್ರೆ ಬೆಲೆ ಬಾಳುವಂತ ಒಂದು ವಸ್ತುವನ್ನು ಅವರು ತೆಗೆದುಕೊಂಡಿದ್ರು, ಅದು ಸುಗಂಧ ದ್ರವ್ಯ. ಹಲ್ಲೆಲೂಯಾ. ಆ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಯೇಸುವಿನ ಒಂದು ಬಾಡಿಗೆ ಹಾಕಬೇಕು, ಯೇಸುವನ್ನು ಮತ್ತೆ ನೋಡ್ಬೇಕು, ಅಲ್ಲೆಲ್ಲ ಲೇಪನ ಮಾಡ್ಬೇಕೆಂಬುದಾಗಿ ಅವರ ಬಯಕೆ ಆಗಿತ್ತು. ಅದಕ್ಕಾಗಿ ಅವರು ಸಮಾಧಿ ಬಳಿಗೆ ಹೋಗ್ತಾ ಇದ್ದಾರೆ. ವಾಕ್ಯ ಹೇಳ್ತದೆ, ಆಗ ಮಹಾ ಭೂಕಂಪವಾಯಿತು. ಗಮನಿಸಿ, ಯಾವಾಗ ಸ್ತ್ರೀಯರು ಆ ಸ್ಥಳಕ್ಕೆ ಹೋದ್ರು, ಅದು ಯೇಸು ಹೇಳುವಂತ ದಿವಸ ಭೂಕಂಪ ಆಯ್ತಾ ಇಲ್ವಾ? ಆ ಸ್ಥಳದಲ್ಲಿ, ಕೂಡಿದಂತ ಸ್ಥಳದಲ್ಲಿ ಭೂಮಿಗಳು ನಡುಗಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂದ್ರೆ ಈ ಲೋಕದಲ್ಲಿ ಸೃಷ್ಟಿಯ ಕರ್ತನನ್ನು ಅಥವಾ ಸೃಷ್ಟಿ ಮಾಡಲಿಕ್ಕೆ ಸಂಬಂಧಪಟ್ಟಿರುವಂತ ವ್ಯಕ್ತಿಯನ್ನು ಬೈಲಿಕ್ಕೆ ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. ಅವನನ್ನು ಸಮಾಧಿಯಲ್ಲಿ ಶಾಶ್ವತವಾಗಿ ಮಲಗಿಸಲಿಕ್ಕೆ ಆಗ್ಲಿಲ್ಲ. ಆಮೇನ್. ಎಷ್ಟು ಜನ ನಂಬ್ತೀರಾ?
ಲೋಕದವರು ತಮಾಷೆ ಮಾಡ್ತಾ ಇದ್ದಾರೆ, ತಮಾಷೆ ನೋಡ್ತಾರೆ. ಯೇಸು ಎದ್ದ, ಯೇಸು ಬದುಕಿದ ಅಂತ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಆ ಒಂದು ಸಮಾಧಿ ಮನುಷ್ಯನಾದ ಯೇಸುವನ್ನು ಶಾಶ್ವತವಾಗಿ ಅಲ್ಲಿ ಮಲಗಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಪವಿತ್ರಾತ್ಮನು ಅಥವಾ ದೇವರು ಅವನನ್ನು ಎಬ್ಬಿಸಿದನು. ಹಲ್ಲೆಲೂಯಾ. ಈ ದಿನದವರೆಗೆ ಒಬ್ಬ ಸತ್ತವನಾಗ್ಲಿ ಯಾರೇ ಆಗ್ಲಿ ತನ್ನಗೆ ತಾನೇ ಎದ್ದು ಬಂದಿಲ್ಲ. ಅನೇಕ ಊಹಾಪೋಹಗಳು ಟಿವಿಗಳಲ್ಲಿ ಬಂದಿರಬಹುದು. ಅವರು ಹೋದ್ರು, 10 ದಿವಸ ಬಿಟ್ಟು ಬಂದ್ರು, ಅವರನ್ನು ಸಮಾಧಿ ಮಾಡಿ ಯಾರ್ದೋ ಬಾಡಿಯನ್ನು ಸುಟ್ಟಾಕಿ ಅವನು ಬಂದ ಅಂತ ಹೇಳ್ತಾರೆ ಅಲ್ವಾ? ಕೇಳಿದಿರ ನೀವು? ಮನೆ ಬಿಟ್ಟು ಹೋಗಿ 20 ವರ್ಷಗಳಾಯಿತು, ನಂತರದಲ್ಲಿ ಅವನು ಹೇಗೆ ಬಂದನು ಕೇಳಿದಿರ ಇಲ್ವಾ ಟಿವಿಗಳಲ್ಲಿ? ಈಗ ಉಂಟೆ. ನಮಗೇನಿಸ್ತದೆ ಅದನ್ನೆಲ್ಲ ಕೇಳುವಾಗ? ಏನನ್ನಿಸ್ತದೆ? ನಿಶಾಂತ್ ಏನನ್ನಿಸ್ತದೆ? ಎದ್ದು ಬಂದಿದ್ದಾರೆ, ಸಮಾಧಿ ಮಾಡಿದಂತೆ. ಯಾರ್ದು ಬಾಡಿ ಮುಖನೂ ತೋರಿಸಲ್ಲ, ಸಮಾಧಿ ಮಾಡಿ ಆಯ್ತು. ಬಟ್ ಯಾವುದೋ ಬಾಡಿ ಆಕ್ಸಿಡೆಂಟ್ ಯಾರ್ದೋ ಬಾಡಿಯನ್ನು ಮಾಡಿ ತಿರುಗಿ ಅವನು ಬಂದ ಅಂತ ಹೇಳಿ ಒಂದು ಚರಿತ್ರೆ ಮಾಡಲಿಕ್ಕೆ, ಒಂದು ಕ್ರಿಯೇಟ್ ಮಾಡಲಿಕ್ಕೆ ಗ್ರಾಮ ಪಟ್ಟಣಗಳು ಇವತ್ತು ಮುಗಿಬೀಳ್ತಾ ಉಂಟು. ಅಂಥದ್ರಲ್ಲಿ ಮೊದಲೇ ಹೇಳಿ ಹೋಗಿದ್ದಾನೆ, ಈ ಆಲಯವನ್ನು ಕೆಡವಿರಿ, 3 ದಿವಸದಲ್ಲಿ ಕಟ್ಟುವೆನು. ಪರಿಸರಿಗೆಲ್ಲ ಕೋಪ ಬಂತು, ಶಾಸ್ತ್ರಿಗಳಿಗೆ. ಯೆರೂಸಲೇಮನ್ನು ಅಷ್ಟು ಕಷ್ಟಪಟ್ಟು ಕಟ್ಟಿದೀವಿ, ಇವನು ಹೇಳ್ತಾನೆ ಕೆಡವಿರಿ, ನಾನು 3 ದಿವಸದಲ್ಲಿ ಕಟ್ತೀನಿ. ಯೇಸು ಯಾವ ಆಲಯದ ಕುರಿತು ಹೇಳಿದ? ತನ್ನ ದೇಹವೆಂಬ ಆಲಯ. ಯಾವ ಆಲಯದ ಕುರಿತು ಮಾತಾಡಿದ? ತನ್ನ ದೇಹ ಎಂಬ ಯೆರೂಸಲೇಮಿನ ಕುರಿತು ಮಾತಾಡಿದ್ದನು. ಕೆಡವಿರಿ, 3 ದಿನದಲ್ಲಿ ಎದ್ದು ಬರ್ತೀನಿ ಅಂತ ಹೇಳಿ. ಎಷ್ಟೋ ಬಾರಿ ಯೇಸು ಹೇಳಿದ, ನಾನು ಎದ್ದು ಬರ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ದ ಇಲ್ವಾ? ಆ ಬರ್ತೇನೆ ಹೇಳುವಂತ ನಾವು ದೇವರನ್ನು ನಾವು ನಂಬ್ತಾ ಇದ್ದೀವ ಇಲ್ವಾ? ಆ ಇರ್ತೇನೆ ಎಂಬುದಾಗಿ ಹೇಳಿದ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ ಇಲ್ವಾ? ನಮ್ಮ ಸತ್ತು ಹೋದ ಪರಿಸ್ಥಿತಿಗಳಲ್ಲಿ ದೇವರು ಜೀವ ಕೊಡ್ತಾನೆ ಇಲ್ವಾ? ನಮ್ಮ ಅವಶ್ಯಕತೆಗಳನ್ನು ಸಂಧಿಸ್ತಾನೆ ಇಲ್ವಾ? ಆ ಯೇಸುವನ್ನು ಈಗ ಏನ್ ಮಾಡಿದ್ದಾರೆ? ಸಮಾಧಿಯಾಗಿ ಇಟ್ಟಿದ್ದಾರೆ. ಲೋಕ ಎಲ್ಲ ನಿರೀಕ್ಷೆ ಕಳೆದು ಹೋಯಿತು, ಲೋಕಕ್ಕೆಲ್ಲ ನಿರೀಕ್ಷೆ ಹೋಯಿತು. ಯೇಸು ಹೋದ್ರು, ಅವರ ಚರಿತ್ರೆ ಮುಗಿದು ಹೋಯಿತು. ನಿಮ್ಮ ಜೀವಿತದಲ್ಲಿ ಸೋತು ಹೋಗುವಾಗ, ನಿಮಗೆ ಅವಮಾನ ಬರುವಾಗ, ನಿಮಗೆ ಇಕ್ಕಟ್ಟು ಬರುವಾಗ, ನಿಮಗೆ ಅನೇಕ ಸಾಲಗಳು ಬರುವಾಗ, ತೊಂದರೆಗಳುವಾಗ ಲೋಕ ಹೇಳ್ತದೆ ಅವಳ ಕಥೆ ಮುಗಿದು ಹೋಯಿತು. ಪ್ರೈಸ್ ಗಾಡ್. ನಾಗೇಂದ್ರ ಬ್ರದರ್ ಹೆಸರು ಅಳಿದು ಹೋಯಿತು, ಈ ವ್ಯಕ್ತಿಯ ಹೆಸರು ಮುಗಿದು ಹೋಯಿತು, ಇನ್ನು ಸೇವೆ ಇಲ್ಲ, ಇನ್ನು ಎಂತ ಕಾರ್ಯ ಇಲ್ಲ ಎಂಬುದಾಗಿ ಹೇಳುವಾಗಲೇ ದೇವರು ಹೇಳ್ತಾರೆ, ನಿಮಗೋಸ್ಕರವಾಗಿ ಇಟ್ಟಿರುವುದನ್ನು ನಿಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಹಲ್ಲೆಲೂಯಾ. ಈ ಬೆಳಗಿನ ವೇಳೆಯಲ್ಲಿ ವಾಕ್ಯವನ್ನು ಕೇಳಿರುವಂತ ಜನಗಳೇ ಗಮನವಿಟ್ಟು ಕೇಳ್ರಿ. ಯೇಸುವನ್ನು ಲೋಕ ಸಮಾಧಿಯಲ್ಲಿ ಹಾಕಿದ್ರು ಕೂಡ ಈ ಯೆರೂಸಲೇಮಿನಲ್ಲಿರುವಂತ ಸ್ತ್ರೀಯರುಗಳು, ಕೆಲವು ವ್ಯಕ್ತಿಗಳು ಒಂದು ಹಲ್ಲೆಲೂಯಾ ಏನಂದ್ರೆ ಸುಗಂಧ ದ್ರವ್ಯ ಇಟ್ಕೊಂಡು ನಿರೀಕ್ಷೆಯಲ್ಲಿ ಹೋಗ್ತಾ ಇದ್ದಾರೆ, ವೇದನೆಯಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಅದ್ಭುತ ಆಯ್ತು. ಏನಂದ್ರೆ ಮೊದಲನೇದಾಗಿ ಆದದ್ದು ಮಹಾ ಭೂಕಂಪವಾಯಿತು. ನೆಕ್ಸ್ಟ್, ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಕರ್ತನ ದೂತನು ಅಲ್ಲಿ ಆಕಾಶದಿಂದ ಇಳಿದು ಬರುವುದನ್ನು ಯಾರು ಕಂಡ್ರು? ಆ ಸ್ತ್ರೀಯರು ಕಂಡ್ರು. ಆಮೇನ್, ಪ್ರೈಸ್ ಗಾಡ್. ಯಾರು ಕಂಡ್ರು? ಆ ಸ್ತ್ರೀಯರು ಕಂಡ್ರು. ನಾನು ಪುರುಷರು ಸ್ತ್ರೀಯರು ಹೇಳಿಕೆ ಸ್ವಲ್ಪ ಕಷ್ಟಪಡ್ತಾರೆ ಅಂತ ತಿಳ್ಕೊಂಡೆ. ಅದು ನಿಶಾಂತ್ ಒಂದು ಗಟ್ಟಿಯಾಗಿ ಹೇಳಿದೇನೆಂದ್ರೆ ಪ್ರೈಸ್ ಗಾಡ್. ನೋಡಿ, ಆ ಒಂದು ಸಂದರ್ಭದಲ್ಲಿ, ಆ ಒಂದು ವೇದನೆಯ ಪರಿಸ್ಥಿತಿಗಳಲ್ಲಿ ಭೂಕಂಪ ಆಗ್ತಾ ಇದೆ. ಭೂಕಂಪ ಹಾಕುವುದನ್ನು ಕಣ್ಣಲ್ಲಿ ಕಾಣ್ತಾ ಇದ್ದಾರೆ. ಎರಡನೇದಾಗಿ ಕರ್ತನ ದೂತನು ಇಳಿದು ಬರುವುದನ್ನು ಅವರು ಕಾಣ್ತಾ ಇದ್ದಾರೆ. ಬಂದು ಎಲ್ಲಿ ಕೂತವನು? ಕಲ್ಲಿನ ಮೇಲೆ, ಕಲ್ಲಿನ ಬಾಗಿಲಿನ ಉರುಳಿಸಿ ಅದರ ಮೇಲೆ ಕೂತ್ಕೊಂಡನು. ಏನ್ ಮಾಡ್ತಾ ಇದ್ದಾನೆ? ಆ ಬಾಗಿಲನ್ನು, ಕಲ್ಲಿಗೆ ಹಾಕಿದಂತ ಒಂದು ಬಾಗಿಲು ಇದೆಯಲ್ವಾ, ಕಲ್ಲಿನ ಬಾಗಿಲು, ಆ ರೌಂಡ್ ಬಾಗಿಲನ್ನು ಉರುಳಿಸಿ ಅದರ ಮೇಲೆ ದೂತನು ಕೂತ್ಕೊಳ್ತಾನೆ. ಮತ್ತೆ ಅವನ ಮುಖ ಬಾವು ಮಿಂಚಿನಂತಿತ್ತು. ಯಾಕಂದ್ರೆ ಅವನು ಈ ಲೋಕದ ದೂತ ಅಲ್ಲ, ಈ ಲೋಕದ ಆರ್ಟಿಫಿಷಿಯಲ್ ದೂತ ಬಂದದಲ್ಲ, ಯಾರು ಇಳಿಸಿದಲ್ಲ, ಪರಲೋಕದಿಂದಲೇ ಇಳಿದು ಬಂದಿರುವಂತ ದೇವದೂತರು ಆ ಸಮಯದಲ್ಲಿ ಇರುವುದನ್ನು ಸ್ತ್ರೀಯರು ನೋಡಿದ್ರು. ಚರಿತ್ರೆಗಳು ಕಾಣ್ತಾ ಇದೆ. ಪ್ರೈಸ್ ಗಾಡ್. ವಾಕ್ಯ ಹೇಳ್ತದೆ, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು, ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಗಮನಿಸಿ, ಕಾವಲುಗಾರರು ಯೇಸು ಎಲ್ಲಾದ್ರೂ ಶಿಷ್ಯರು ಕತ್ಕೊಂಡು ಹೋಗ್ತಾರಂತೇಳಿ ಮೊದಲನೇದಾಗಿ ರೋಮ್ ಸರಕಾರಕ್ಕೆ ಅನೇಕರು ಮನವಿ ಮಾಡಿಕೊಂಡ್ರು. ಅವರು ಜೀವಂತ ಇರುವಾಗ ಇದರಿಂದ ಎದ್ದು ಬರ್ತೀನಿ ಅಂತ ಹೇಳಿದ. ಆದ್ರೆ ಶಿಷ್ಯರು 100% ಲ್ಯಾಂಡ್ ಮಾಡಿ ಬಾಡಿಯನ್ನು ಎತ್ಕೊಂಡು ಹೋಗಿ ಯೇಸು ಎದ್ದಿದ್ದಾನೆ ಅಂತ ಹೇಳ್ಬಹುದು ಅಂತ ಹೇಳಿ ಇನ್ನೂ ಕೂಡ ಭದ್ರತೆಯನ್ನು ಜಾಸ್ತಿ ಮಾಡಿದ್ರು. ರೋಮ್ ಸಿಪಾಯಿಗಳು, ರೋಮ್ ಸರ್ಕಾರದ ಒಂದು ಮುದ್ರೆ ಹಾಕಲ್ಪಟ್ಟಿದ್ದು, ಸೀಲ್ ಹಾಕಿದೆ, ಅಂದ್ರೆ ಕಲ್ಲು ಉರುಳಿಸಲೇಬಾರ್ದಂತ. ಆದ್ರೆ ಯಾವಾಗ ದೂತರು ಬಂದ್ರು, ಕಲ್ಲುಗಳು ಸಿಪಾಯಿಗಳು ಇರುವಾಗಲೇ ಉರುಳಲ್ಪಟ್ಟಿತ್ತು. ನೋಡಿ, ಗಮನಿಸಿ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ಒಳಗೆ ಇಟ್ಟವರು, ನೀವು ನಷ್ಟಪಟ್ಟು ಹೋಗ್ಬೇಕೆಂದು ಹೇಳುವವರು, ನಿಮ್ಮನ್ನು ಅಲ್ಲಿ ನೀವು ರಕ್ಷಣೆ ಬರಲಿಕ್ಕೆ ಬಿಡದೇ ಇಲ್ಲ ಎಂಬುದಾಗಿ ಹೇಳುವವರು, ನಿಮ್ಮನ್ನು ಹೇಗಾದ್ರೂ ಸಭೆಯನ್ನು ತಪ್ಪಿಸ್ತೇನೆ ಅಂತ ಹೇಳಿದವರು, ನೀವು ಸ್ಪಿರಿಚುವಲ್ಗೆ ಹೋಗ್ಲಿಕ್ಕೆ ಆಗುದೇ ಇಲ್ಲ ಎಂಬುದಾಗಿ ಹೇಳುವವರು, ನಿಮ್ಮನ್ನು ನೋಡಿದ್ರೆ ಸಹಿಸದವರು, ನಿಮ್ಮ ಕುರಿತು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವವರು, ನಿಮ್ಮ ಕುರಿತು ಮಾತಾಡುವವರು, ನಿಮ್ಮನ್ನು ನೋಡಿದ್ರೆ ಉರಿತಾ ಇರುವವರು,
ಅವರು ರೋಮ್ ಸರಕಾರದಲ್ಲಿ ಹಾಕಿದಂತ ಸೀಲ್ಗಳಿದ್ದಾಗೆ. ಹಲೋ, ಹಲ್ಲೆಲೂಯಾ. ಅದಕ್ಕೆ ಅವರು ಕಾವಲು ಕಾಯ್ತಾ ಇರ್ತಾರೆ. ನೀನು ಯಾವ ಸಭೆಗೆ ಹೋಗ್ತೀನಿ ನೋಡ್ತೀನಿ, ನೀನು ಹೇಗೆ ಸಭೆಗೆ ಹೋಗ್ತೀನಿ ನೋಡ್ತೀನಿ, ನೀನು ಹೇಗೆ ಸ್ಪಿರಿಚುವಲ್ ಹೋಗ್ತೀನಿ ನೋಡ್ತೀನಿ, ನೀನು ಹೇಗೆ ಕುಟುಂಬದ ಆಸ್ತಿಯನ್ನು ಹೊಂದ್ತೀನಿ ನೋಡ್ತೀನಿ, ನೀನು ಹೇಗೆ ತಂದೆ ಆಸ್ತಿಯನ್ನು ನೋಡ್ತೀನಿ, ನೀನು ಹೇಗೆ ಕುಟುಂಬಕ್ಕೆ ಒಳ್ಳೇದು ಮಾಡ್ತೀನಿ ನೋಡ್ತೀನಿ, ನೀನು ಹೇಗೆ ಪಟ್ಟಣಕ್ಕೆ ಆಶೀರ್ವಾದವಾಗಿ ನೋಡ್ತೀನಿ ಅಂತ ಹೇಳುವಂತ ಜನಗಳು ಇದರ ಒಳಗಿದ್ದಾರೆ ಇಲ್ವಾ? ಎಷ್ಟೋ ಜನಗಳು ನಮ್ಮ ಬೀಳುವಿಕೆಯನ್ನು, ನಮ್ಮ ಸೋಲ್ವಿಕೆಯನ್ನು, ನಮ್ಮ ಅವಮಾನವನ್ನು, ನಮ್ಮನ್ನು ಓಡಿಸುವುದಕ್ಕಾಗಿ, ನಮ್ಮನ್ನು ಅವಮಾನಪಡಿಸುವುದಕ್ಕಾಗಿ ಇವತ್ತು ಕಾಯ್ತಾನೆ ಇದ್ದಾರೆ. ಹಲೋ, ಇದ್ದಾರಾ ಇಲ್ವಾ? ಅವರಿಗೆ ನೀವೇ ಹೇಳಿ, ನನಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಜಯಿಸುವುದಿಲ್ಲ. ಇಷ್ಟು ರೋಮ್ ಸೈನಿಕರು ಭದ್ರತೆಯಲ್ಲಿದ್ರು ಕೂಡ, ಕಾವಲುಗಾರರು ಗಟ್ಟಿಯಾಗಿ ಭದ್ರತೆಯನ್ನು ಹಾಕಿದ್ರು ಕೂಡ, ಅಲ್ಲಿ ಸುಗಂಧ ದ್ರವ್ಯವನ್ನು ಹಚ್ಚುವುದಕ್ಕೆ ಇವರು ಕಲ್ಲುಗಳನ್ನು ತೆರೆಯುವುದಕ್ಕೆ ಹೋಗುವ ಮೊದಲೇ ಪರಲೋಕದಿಂದ ದೂತರು ಬಂದು ಆ ಕಲ್ಲುಗಳನ್ನು ಸಿಪಾಯಿಗಳ ಮುಂದೆ, ಕಾವಲುಗಾರರ ಮುಂದೆ ಉರುಳಿಸಿದ್ರು. ವಾಕ್ಯ ಹೇಳ್ತದೆ ಏನಂದ್ರೆ, ಉರುಳಿಸಿದಾಗಲೇ ಅದರಲ್ಲಿ ಏನಾಯ್ತಂದ್ರೆ, ಯಾರು ನಡಗಿದ್ರು? ಕಾವಲುಗಾರರು. ಅವನಿಗೆ ಎದರಿ ನಡುಗಿ ಸತ್ತವರಾಗದು. ನಾವು ನಡೀತೀವಿ ಕೆಲವು ಸರಿ ಚಳಿ ಜ್ವರ ಬರುವಾಗ ಅಲ್ವಾ, ಬೇರೆ ಯಾವಾಗ ಜೋರ್ ಚಳಿ ಆಗುವಾಗ, ಇನ್ನು ಯಾರು ಜೋರಾಗಿ ಬೈಯುವಾಗ. ಒಂದು ಸಿಂಹ, ಹುಲಿ, ಈಗ ಇವರಿದ್ದಾರೆ ಒಂದು ದೊಡ್ಡ ಹುಲಿ, ಅದು ಎಷ್ಟಿರ್ತದೆ ಗೊತ್ತಾ? ಹುಲಿಯನ್ನು ನೋಡಿದ್ರೆ ನೀವು, ಇಷ್ಟು ಹಸುವಿನಾಗಿ ಇರ್ತದೆ, ಚಿಕ್ಕದಾಗಿರುವುದಿಲ್ಲ. ನಮ್ಮ ಕಾಡು ಚಿಕ್ಕ, ಅದು ಮರಿ ಹುಲಿ ಅಲ್ವಾ. ಆಕ್ಚುಲಿ ಹುಲಿ ಇದು ಸೈಜ್ ಎಲ್ಲ ಇಷ್ಟಿಷ್ಟು ಎತ್ತರ ಇರ್ತದೆ ನೋಡಿ, ಹಸುವಿನ ತರ ಎತ್ತರ ಇರ್ತದೆ, ಸರಿಯಾಗಿ ನೋಡಿದ್ರೆ ಗೊತ್ತಾಗ್ತದೆ. ಅದು ನಾವು ನೋಡಿದ್ರೆ ಇಷ್ಟು ಚಿಕ್ಕ ಮರಿ, ಅದು ಇಷ್ಟು ಚಿಕ್ಕ 6 ತಿಂಗಳು 7 ತಿಂಗಳು ಅಷ್ಟೇ. ಆದ್ರೆ ಅದ್ರ ಎತ್ತರ ಇಷ್ಟಿಷ್ಟು ಎತ್ತರಗಳು ಬರ್ತದೆ. ಒಂದು ಸರಿ ಒಂದು ಹೊಡೆದ್ರೆ ಮುಖ ಎಲ್ಲ ಸೇಫ್ ಔಟ್, ತಲೆ ಬುಳ್ಳೆಲ್ಲ ಓಪನ್ ಆಗಿರ್ತದೆ, ಅಷ್ಟು ಪವರ್ ಇದೆ. ಒಂದು ವೇಳೆ ಈಗ ಇವ್ರ ಪಾಪ ಮೊದಲೇ ಭಯ, ಕೆಲವು ಸರಿ ಅವರ ಮುಂದೆ ಒಂದು ಹುಲಿ ಬಂದು ಈಗ ಮೂಸ್ಲಿಕ್ಕೆ ಬಂತು, ಹೀಗೆ ಮಾಡ್ತಾರೆ ಅವರು. ಏನ್ ಮಾಡ್ಬೋದು? ಕೂತ್ಕೊಂಡಲ್ಲೇ ಒಂದು ನಿದ್ರೆಗೆ ಹೋದ್ರು, ಸಡನ್ಲಿ ನೋಡುವಾಗ ಒಂದು ಎತ್ತರದ ಹುಲಿ ಈ ಸ್ಮೆಲ್ ನೋಡ್ತಾ ಇದ್ರೆ ಹೇಗ್ ಮಾಡ್ಬೋದು? ರೆಡ್ಡಿ ಬೇಕಾ ಕೇಳ್ತಾರ? ಎಲ್ಲಿ ಓಡ್ಬೇಕು ಏನಂತ ಗೊತ್ತಾಗಲ್ಲ, ಇನ್ನು ಏನೆಲ್ಲ ಆಗ್ಬೋದು. ಪ್ರೈಸ್ ಗಾಡ್, ಅದು ಬೇಡ. ಆದ್ರೆ ಏನೆಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಬದುಕಿದ ಪುಣ್ಯ, ಆ ದಿವಸ ಎದ್ದು ಬಿದ್ದು ಓಡಿದೆ, ಅವಳಿಂದ ಬಚ್ಚವಾಯ್ತಂತ. ಪ್ರಿಯರೇ, ಒಬ್ಬ ಒಳಗೆ ಇಟ್ಟಂತ ವ್ಯಕ್ತಿ ಯಾರು ಗೊತ್ತಾ? ಆತ ಈ ಲೋಕದ ರಕ್ಷಕ, ಈ ಲೋಕದ ಉದ್ಧಾರಕಂತ ಈ ಕಾವಲುಗಾರರಿಗೆ ಗೊತ್ತಿಲ್ಲ ಇವರು ಎದ್ದು ಬರ್ತಾರಂತೆ. ಯಾವಾಗ ಇವರು ಉರುಳಿಸಿದ್ರು, ಇವರು ಭಯವುಳ್ಳವರಾಗಿ ಸತ್ತವರಾಗಿ ಆದ್ರಂತೆ. ಆ ಫೀಲ್ ಹೇಗಿರ್ಬೋದು, ಮರಣದ ಫೀಲ್ ಹೇಗಿರ್ಬೋದು ಅಲ್ವಾ? ಈ ಸತ್ತವರಾಗಿ ಆದ್ರೂ ವಾಕ್ಯ ಹೇಳ್ತದೆ, ನೆಕ್ಸ್ಟ್ ದೇವರ ವಾಕ್ಯ ಹೇಳ್ತದೆ, ಆಗ ದೂತನು ಹೆಂಗಸರಿಗೆ ಗಮನಿಸಿ, ಇಲ್ಲಿರುವಂತ ಯಾವುದೇ ವ್ಯಕ್ತಿಗಳು ದೊಡ್ಡ ವಿಷಯನೇ ಅಲ್ಲ. ಎಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ವಾಚ್ ಮಾಡುವವರು, ನಮ್ಮ ಕುರಿತು ತಡೆ ಮಾಡುವವರು, ನಮ್ಮ ಕುರಿತು ಇಲ್ಲ ಸಲ್ಲದ ಹೇಳುವವರು, ನಮ್ಮ ಕುರಿತು ಮಾತಾಡುವವರು, ನಮ್ಮ ಕುರಿತು ವೇದನೆ ಪಡಿಸುವವರು, ನಮ್ಮ ಕುರಿತು ಅವಮಾನ ಪಡಿಸುವವರು, ನಮ್ಮ ಕುರಿತು ಮಾಟ ಮಂತ್ರ ಮಾಡುವವರು, ಇವರು ಏನೂ ಅಲ್ಲ. ದೂತರು ಹೇಳ್ಬೇಕಾಗಿತ್ತು, ನಾವು ಪರಲೋಕದಿಂದ ಬಂದ್ವಿ, ಬೇಸರ ಮಾಡಬೇಡಿ, ನಿಮಗೇನು ಪ್ರಾಬ್ಲಮ್ ಮಾಡಲ್ಲ ಅಂತೇಳಿ ಕಾವಲುಗಾರಿಗೆ ಹೇಳಿದ್ರ? ಅವ್ರನ್ನ ಕೇರೇ ಮಾಡಲಿಲ್ಲ, ಅವ್ರು ಸತ್ತವರಾಗಿ ಬಿದ್ದು ಹೋದ್ರು. ಈಗ ಮಾತಾಡ್ತಿದ್ದದ್ದು ಯಾರಿಗೆ? ಬೈಬಲ್ ಹೆಂಗಸರಿಗೆ, ಯಾರಿಗೆ? ವಾಕ್ಯ ಓದ್ತೀವಿ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಹೆಂಗಸರಿಗೆ ಹೇಳ್ತಾ ಇದ್ದಾರೆ, ನೀವು ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಏನಮ್ಮ ಓಕೆ, ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ನಾನು ಹೇಳಿದಂತೆ ಎದ್ದಿದ್ದಾನೆ. ಏನಮ್ಮ ಅಮ್ಮ ಏನಾಗಿದ್ದಾನೆ? ಅವರು ಸಮಾಧಿಯಲ್ಲಿ ಇಲ್ಲ. ಇವರಿಗೆ ಕೈ ಕೊಟ್ಟಿ ಅವರು ಸಮಾಧಿಯಲ್ಲಿ ಇಲ್ಲ. ನೀವು ಸಹ ಹೇಳಿ, ಅವರು ಸಮಾಧಿಯಲ್ಲಿ ಇಲ್ಲ. ಅರ್ಥ ಆಯ್ತಾ? ಅವ್ರು ಏನಾಗಿದ್ದಾರೆ? ಅವರು ಕೂಡ ನಂಬಬೇಕು, ಅವರು ಸಮಾಧಿಯಲ್ಲಿ ಇಲ್ಲ ಅಂತ. ಇಲ್ಲ ಗುಡ್ ಫ್ರೈಡೆ ಆಚರಿಸ್ತಾರೆ ಅವರು. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಅವರು ಸಮಾಧಿಯಲ್ಲಿ ಇಲ್ಲ, ಅವರು ಸಮಾಧಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆ ಸಮಾಧಿಯಿಂದ ಯಾರು ಎದ್ದಿದ್ದಾನೆ? ಯೇಸು ಎದ್ದಿದ್ದಾನೆ. ಅದು ಕ್ಯಾಲೆಂಡರೇ ಇರಲಿಲ್ಲ, ಗುಡ್ ಫ್ರೈಡೆ ಅಂತ ಗೊತ್ತಾದ. ಪ್ರೈಸ್ ಗಾಡ್ ಅಲ್ವಾ? ಅವರು ಸಮಾಧಿಯಿಂದ ಎದ್ದಿದ್ದಾರೆ. ಈಗ ಯೇಸುವಿನ ಕುರಿತು ಹೇಳ್ತಾ ಇದ್ದಾನೆ, ಅವನು ಸಮಾಧಿಯಿಂದ ಎದ್ದಾಗಿದೆ. ನೀವು ಬರುವ ಮೊದಲೇ ಅವನು ಎದ್ದಿದ್ದಾನೆ. ಏನ್ ಮಾಡಿದ್ದಾನೆ? ನೀವು ಬರುವ ಮೊದಲೇ ಎದ್ದಾಗಿದೆ. ಈಗ ನೀವು ಬಂದಿದ್ರಿ, ಈ ಕರಳನ್ನು ಉರುಳಿಸಿ ನೀವು ಹೋಗಿ ಅಂತ ನಾವೇ ಅವಕಾಶ ಕೊಡ್ತಿದ್ವಿ. ಇಲ್ಲಿಂದ ರೋಮ್ ಸಿಪಾಯಿಗಳನ್ನು ನೋಡಿ ಭಯ ಪಡ್ತಿರ್ಲಿಲ್ಲ, ಅಲ್ಲಿ ಭಯಂಕರ ಗಟ್ಟಿಯಾಗಿ ಪ್ಯಾಕ್ ಮಾಡಿದ್ದನ್ನು ನೋಡಿ ಭಯ ಪಡ್ತಿರ್ಲಿಲ್ಲ. ಒಂದೇ ಹೇಳ್ತಾ ಇದ್ದಾರೆ, ಅದನ್ನು ಉರುಳಿಸಿ ಆಗಿದೆ. ಈಗ ಅದನ್ನು ಎದ್ದಿದ್ದಾರೆ. ಏನಂತೆ?
ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿ. ಹೆಚ್ಚು ನೋಡ್ಬೇಕಾದದ್ದು ಯಾರು? ಈ ಸ್ತ್ರೀಯರಿಗೆ ಅವರು ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ವಾಕ್ಯ ಹೇಳ್ತದೆ, ಅವರು ಸುಗಂಧ ದ್ರವ್ಯವನ್ನು ತರುವುದಕ್ಕಾಗಿ ದೇವದೂತರುಗಳು ಆ ಬಾಗಿಲನ್ನು ಓಪನ್ ಮಾಡಿ ಅವರನ್ನು ಒಳಗೆ ಕಳಿಸಲಿಕ್ಕೆ ಉದ್ದೇಶ ಏನಂದ್ರೆ ಅವರಿಗೆ ಸುಗಂಧ ದ್ರವ್ಯವನ್ನು ಹಚ್ಚಲಿಕ್ಕೆ ಅಲ್ಲ, ಅವನು ಎದ್ದಿದ್ದಾನೆ ಎಂಬುದಾಗಿ ನಿರೂಪಿಸಲಿಕ್ಕೆ. ಆಮೆನ್. ಹಾಗಾದ್ರೆ ನಮ್ಮ ಯೇಸು ಹಲ್ಲಿಯ ತಾನು ಹೇಳಿದಂತೆ ಸಮಾಧಿಯಿಂದ ಎದ್ದು ಆಗಿದೆ. ಪ್ರೈಸ್ ಗಾಡ್. ಬೈಬಲ್ ಹೇಳ್ತಿದೆ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ಯವನ್ನು ಬದುಕಿದ್ದಾನೆ. ನೋಡ್ರಿ, ಶಿಷ್ಯರ ಕುರಿತು ಪರಲೋಕದ ದೂತರಿಗೂ ಕಾಳಜಿ ಇದೆ. ಅವರು ತೆಗೆದುಕೊಂಡು ಬಂದಂತ ಸಂದೇಶ ತನ್ನ ಸ್ವಂತ ಸಂದೇಶವಲ್ಲ, ಪರಲೋಕದ ತಂದೆಯ ಸಂದೇಶ. ಅಲ್ಲೇಲೂಯಾ. ಆ ಸಂದೇಶವನ್ನು ಅವರು ಹೇಳಿದ್ರು, ನೀವು ನೋಡಿದನ್ನು ಹೇಳಿದ ಮೇಲೆ ನಿಮ್ಮ ಶಿಷ್ಯರಿಗೂ ಕೂಡ ಹೇಳಿ. ಶಿಷ್ಯರು ಬರಲಿಲ್ಲ ಅಂತ ಬೇಸರ ಪಡಲಿಲ್ಲ, ಶಿಷ್ಯರು ನೆಗ್ಲೆಕ್ಟ್ ಮಾಡಲಿಲ್ಲ. ಶಿಷ್ಯರ ಕುರಿತು ಕೂಡ ತಂದೆಯಾದ ದೇವರಿಗೆ ಹಲ್ಲೆಲೂಯಾ ಒಂದು ಉದ್ದೇಶ ಇದೆ. ಅಲ್ಲೇಲೂಯಾ. ಗೊತ್ತಿದೆ ಶಿಷ್ಯರ ಪರಿಸ್ಥಿತಿ ಹಾಗೆ ಕೋಣೆಗಳಲ್ಲಿ ಕೂತ್ಕೊಂಡು ಅವರವರೇ ಮಾತಾಡ್ಕೊಳ್ತಾ ಇದ್ದಾರೆ. ಕೆಲವು ಪರಿಸ್ಥಿತಿಗಳು ಏನಂದ್ರೆ ಅವರವರೇ ಕೂತ್ಕೊಂಡು ಮಾತಾಡೋದು, ಅದು ಹೋಯ್ತು, ಅದು ಹಂಗೆ, ಅದು ಹಿಂಗೆ ಆಯ್ತು, ಮುಗೀತು. ಅವರು ಕೋಣೆ ಒಳಗಿದ್ದಾರೆ. ಈ ಸ್ತ್ರೀಯರು ಕೋಣೆ ಒಳಗೆ ಇರ್ಬೇಕಾಗಿತ್ತು, ಆದರೆ ಸಮಾಧಿಯ ಬಳಿ ಇದ್ದಾರೆ. ಸಮಾಧಿಯ ಬಳಿಗೆ ಹೆಚ್ಚು ಹೋಗುದು ಯಾರು? ಸ್ತ್ರೀಯರ, ಪುರುಷರ? ಅದು ಯಾರು ಹೆಚ್ಚು ಹೋಗುದು? ಸ್ತ್ರೀಯರು ಹೋಗ್ತಾರ. ನಿಮ್ಮಲ್ಲೆಲ್ಲ ಸ್ತ್ರೀಯರು ಹೋಗ್ತಾರ. ಆಲ್ಮೋಸ್ಟ್ ಸ್ತ್ರೀಯರು ದೂರದಲ್ಲಿ ನಿಂತು ನೋಡ್ತಾರೆ, ಸಮಾಧಿ ಬಳಿಗೆ ಬರಲ್ಲ. ಅವರು ಬಿಡಲ್ಲ. ಕೆಲವು ಧರ್ಮಗಳಲ್ಲಿ ಬಿಡಲ್ಲ. ಅಂತದ್ರಲ್ಲಿ ಇಲ್ಲಿ ನೋಡಿ, ಸಮಾಧಿ ಬಳಿಗೆ ಪುರುಷರು ಹೋಗ್ಬೇಕಾಗಿತ್ತು, ಆದ್ರೆ ಸ್ತ್ರೀಯರು ಹೋಗಿ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದು ಕರೆಯುವಿಕೆ ಬಂತು, ನೀವು ಈ ಸಮಾಧಿಯನ್ನು ನೋಡ್ರಿ, ಅವನು ಎದ್ದಿದ್ದಾನೆ. ಅದನ್ನು ಹೋಗಿ ಯಾರಿಗೆ ಹೇಳಿರಿ? ನೀವು ಶಿಷ್ಯರಿಗೆ ಕೂಡ ಏನ್ ಮಾಡ್ರಿ? ಹೇಳಿರಿ. ಮತ್ತೆ ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಆಮೇಲೆ ಗಲಿಲಾಯ ಎನ್ನುವಂತ ಸ್ಥಳ ಯೇಸು ಸ್ವರ್ಗಾರೋಹಣ ಮಾಡ್ಲಿಕ್ಕೆ ಇರುವಂತ ಸ್ಥಳವಾಗಿರ್ತದೆ. ಅಲ್ಲೇಲೂಯಾ. ಆ ಸ್ಥಳಕ್ಕೆ ಹೋಗಿರಿ, ಆತನು ಅವರನ್ನು ಸಂಧಿಸ್ತಾನೆ ಎಂಬುದಾಗಿ ಹಳೆಯ ಈ ದೂತರುಗಳು ಸಂದೇಶವನ್ನು ಸ್ತ್ರೀಯರಿಗೆ ಹೇಳ್ತಾ ಇದ್ದಾರೆ. ನೀವು ಹೋಗಿ ಎಲ್ಲಿಗೆ ಸಂದೇಶ ಕೊಡಬೇಕು? ಈಗ ಅಲ್ಲಿ ಶಿಷ್ಯರಿಗೆ ಸಂದೇಶ ಕೊಡಬೇಕು. ಗಮನಿಸಿ, ಇಲ್ಲಿ ಸ್ತ್ರೀಯರ ಮೂಲಕವಾಗಿ ಒಂದು ಪುರುಷರಿಗೆ ಅಥವಾ ಶಿಷ್ಯರಿಗೆ ದೇವರು ಸಂದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರು ನಿಮ್ಮನ್ನು ಇಟ್ಟುಕೊಂಡು ಅನೇಕರಿಗೆ ಸಂದೇಶ ಕೊಡ್ತಾನೆ. ಹಲ್ಲೆಲೂಯಾ. ಸತ್ತುವುದಂತ ಪರಿಸ್ಥಿತಿಗಳಲ್ಲಿ ಇದ್ದದ್ದು ಯೇಸು ಅಲ್ಲ, ಸತ್ತುವುದ ಪರಿಸ್ಥಿತಿಗಳಲ್ಲಿ ಇದ್ದದ್ದು ಶಿಷ್ಯರು. ಹಲ್ಲೆಲೂಯಾ. ಶಿಷ್ಯರು ಭೇಟಿಯಾಗಬೇಕಾಗಿತ್ತು. ಶಿಷ್ಯರಿಗೆ ಹೇಳಿದ್ದು, ನಾನು 3ನೇ ದಿವಸದಲ್ಲಿ ಎದ್ದು ಬರ್ತೀನಿ, ನಾನು ಹೇಳ್ತೀನಿ ಎಂಬುದಾಗಿ. ಆದ್ರೆ ಶಿಷ್ಯರು ಭಯದಲ್ಲಿ ಒಂದು ಕೋಣೆಯೊಳಗೆ ಅಡಗಿದಂತ ಸ್ಥಿತಿಯಲ್ಲಿ ಕೂತಿದ್ದಾರೆ, ನಿರೀಕ್ಷೆ ಇಲ್ಲದೆ ಕೂತಿದ್ದಾರೆ. ಆದ್ರೆ ಸ್ತ್ರೀಯರು ಧೈರ್ಯವಾಗಿ ಆತನ ಸಮಾಧಿಗೆ ಯಾವ್ದು ಹಚ್ಚಲಿಕ್ಕೆ? ಸುಗಂಧ ದ್ರವ್ಯವನ್ನು ಹಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಅವರು ಸಮಾಧಿಯಲ್ಲಿ ಇಲ್ಲ. ಅವರಿಗೊಂದು ಸಂದೇಶ ಇದೆ. ಏನ್ ಸಂದೇಶ ಅಂದ್ರೆ, ಶಿಷ್ಯರಿಗೆ ಹೇಳ್ರಿ, ಗಲಿಲಾಯದಲ್ಲಿ ಆತ ನೀವು ಸಂಧಿಸ್ತೀರಿ. ಹಲ್ಲೆಲೂಯಾ. ಅವರು ಸಮಾಧಿಯಲ್ಲಿ ಸಂಧಿಸಬೇಕಾಗಿತ್ತು, ಅಥವಾ ಮಧ್ಯದಲ್ಲಿ ಅವರು ಸಂಧಿಸಬೇಕಾಗಿತ್ತು. ಆದ್ರೆ ಅವರು ಸಂಧಿಸಲ್ಪಟ್ಟಿಲ್ಲ. ಯಾಕಂದ್ರೆ ಈಗ ಪರಿಸ್ಥಿತಿಗಳ ಮಧ್ಯದಲ್ಲಿ ಇದ್ದಾರೆ. ಇನ್ನು ಪೂರ್ಣತೆಯಾದ ಕಾರ್ಯಗಳನ್ನು ಹೊಂದಿಕೊಳ್ಳಿಕ್ಕೆ ಆಗಲಿಲ್ಲ. ಯೇಸುವಿನ ಊದುವಿಕೆ ಮಾತ್ರ ಅವರು ಹೊಂದಿಕೊಂಡಿದ್ರು. ಯಾವಾಗ ಮಾರ್ಕನ ಮೇಲಂತಸ್ತಿನ ಮನೆಯಲ್ಲಿ 120 ಮಂದಿಯಲ್ಲಿ ಒಂದು ಮನಸ್ಸಿತ್ತು, ಆಗ ಪೂರ್ಣವಾದದ್ದು ಬಂತು. ಶಿಷ್ಯರು ಎಣಿಸಿದ್ರು, ಯೇಸುವಿನೊಟ್ಟಿಗೆ ಇದ್ದದಕ್ಕೆ ನಾವೇನೇ ಮಾಡ್ತೀವಿ? ಎಲ್ಲ ಕಾರ್ಯ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಕೊಡ್ತೀವಿ, ಲೀಡಿಂಗ್ ಮಾಡ್ತೀವಿ, ಮತ್ತೆ ಸೇರಿ ಪ್ರಾರ್ಥನೆ ಮಾಡ್ತೀವಿ, ಒಂದು ಮನಸ್ಸಲ್ಲಿ ಇರ್ತೀವಿ, ಎಲ್ಲ ಹೇಳಿದ್ರು. ಆದ್ರೆ ಆಯ್ತಾ? ಅಲ್ಲೋ, ಆಯ್ತಾ? 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 ಯೇಸು ಹೋದ ಮೇಲೆ ಒಬ್ಬೊಬ್ಬರು ಹಿಂಗ್ ಕೂತ್ಕೊಂಡು ಹುಡುಗಲ್ಲಿ ಹೇಳ್ತಾರೆ, ಆಯ್ಕೆ ಬರ್ತೇ ಅಲ್ವಾ? ಪಾಸ್ಟ್ ಬಂದ, ಏನೋ ಹೇಳಿದ, ಅದು ಇದು ಅಂತ ಹೇಳಿ ಸೇವೆ. ಒಂದು ವೇಳೆ ನಿಮ್ಮ ಸೇವಕರು ನಿಮ್ಮನ್ನು ಬಿಟ್ಟು ನಾನು ಗೋವಾಕ್ಕೆ ಮಿನಿಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನೀವು ಇಲ್ಲೇರಿ ಅಂತ ಹೇಳಿದ್ರೆ, ನೀವೇನು ಹೇಳ್ತೀರ? ಲಾಸ್ಟಿಗೆ ಸ್ವಲ್ಪ ದಿವಸದ ಮೇಲೆ ಅವನೊಬ್ಬ ಬಂದು ಮಾತಾಡಿದ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಮಾಡ್ತೀವಿ. ಈಗ ನೋಡಿದ್ರೆ ನಮ್ಮನ್ನು ಬಿಟ್ಟೆಲ್ಲ ಹೇಳ್ತಾರೆ. ಈಗ ಯೋಚನೆ ಮಾಡ್ರಿ. ಒಂದು ಕಡೆಯಲ್ಲಿ ಶಿಷ್ಯರು ನಿರೀಕ್ಷೆ ಇಲ್ಲದೆ ಕೂತಿದ್ದಾರೆ. ಏನಂದ್ರೆ, ಇಷ್ಟು ದಿವಸ ಪ್ರಾರ್ಥನೆ ಇತ್ತು, ಉಪವಾಸ ಇತ್ತು, ಅನ್ಯತೆ ಇತ್ತು, ವಾಕ್ಯ ಇತ್ತು. ಅವರೆಲ್ಲ ತಿಳ್ಕೊಂಡಿದ್ರು. ಏನ್ ತಿಳ್ಕೊಂಡಿದ್ರು? ನಾವೆಲ್ಲ ಮಾಡ್ತೀವಿ, ನಮಗೆ ಯಾರು ಬೇಕಾಗಿಲ್ಲ ಅಂತ ತಿಳ್ಕೊಂಡ್ರು. ಯಾವಾಗ ಯೇಸುವನ್ನು ಕಳ್ಕೊಂಡ್ರು, ಆವಾಗ ನಿರೀಕ್ಷೆ ಎಲ್ಲ ಹೋಯ್ತು. ಒಂದು ಕೋಣೆಯಲ್ಲೆಲ್ಲ ಚರ್ಚೆ, ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಕೂತಿದ್ರು.
ಆದ್ರೆ ಯೆರೂಸಲೇಮ್ ಬೀದಿಯಲ್ಲಿ ನಡ್ಕೊಂಡು ಬಂದವರು, ಯೇಸುವಿನ ಕಣ್ಣೀರನ್ನು ನೋಡಿದವರು, ಯೇಸುವಿನ ಮಾತನ್ನು ಕೇಳಿದವರು, ಯೇಸುವಿನ ವಾರ್ತೆಯನ್ನು ಕೇಳಿದವರಿಗೆ ನಿರೀಕ್ಷೆ ಇತ್ತು. ಆ ಯೆರೂಸಲೇಮಿನ ಬೀದಿಯಲ್ಲಿ ಪುರುಷರು ಯಾರು ಬಂದ್ರಂತ ಹೇಳಿಲ್ಲ. ಯೆರೂಸಲೇಮಿನ ಬೀದಿಯಲ್ಲಿ ಯೇಸುವಿಗೆ ನೀರು ಕೊಡ್ಲಿಕ್ಕೆ, ಅವರು ಸಂತೈಸಲಿಕ್ಕೆ ಒಂದು ಗುಂಪು ಸ್ತ್ರೀಯರು ಬಂತು. ಅವರಿಗೆ ಒಂದು ಮಾತನ್ನು ಕೇಳಿದ್ರು. ಏನ್ ಮಾತು ಕೇಳಿದ್ರು? ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಅಳಿ. ಆ ದಿವಸದಿಂದ ಅವರು, ಒಂದು ವೇಳೆ ನಾನು ಯೋಚನೆ ಮಾಡಿರ್ಬಹುದು, ಅವರಿಗೋಸ್ಕರ, ಅವರ ಮಕ್ಕಳಿಗೋಸ್ಕರ ಅವರು ಹತ್ತಿರಬಹುದು. ಹಲ್ಲೆಲೂಯಾ. ಯಾವ ವ್ಯಕ್ತಿಗಳು ಯೇಸುವಿನ ಮುಂದೆ ಹತ್ರೋ ಅವರು ಯೇಸುವಿನ ಸಮಾಧಿಯ ಮುಂದೆ ಅಳ್ಳಿಲ್ಲ. ಹಲ್ಲೆಲೂಯಾ. ಯಾವ ವ್ಯಕ್ತಿಗಳು ಯೇಸುವಿನ ಮುಂದೆ ಹತ್ರೋ ಅವರು ಯೇಸುವಿನ ಸಮಾಧಿ ಮುಂದೆ ಅಳ್ಳಿಲ್ಲ. ಆದ್ರೆ ಯೇಸುವಿನ ಮುಂದೆ ಹತ್ತವರೆಲ್ಲ, ಅವರೆಲ್ಲರೂ ಕೂಡ ನಿರೀಕ್ಷೆ ಇಲ್ಲದೆ ಎಲ್ಲೋ ಕೂತ್ಕೊಂಡಿದ್ದಾರೆ. ಗಮನಿಸಿ, ಯೇಸುವಿನ ಶಿಷ್ಯರ ಅವಸ್ಥೆ ಹೇಗಿದೆ. ಅಷ್ಟು ದಿವಸ ಜೊತೆಗಿದ್ದವರು, ಪ್ರೀತಿ ಮಾಡಿದವರು, ಅಲ್ಲಿ ತನಕ ಬಂದವರು, ಗೆತ್ಸೆಮನೆಗೆ ಬಂದವರು, ಅಲ್ಲೂ ನಿದ್ದೆ ಮಾಡಿದವರು, ಎಲ್ಲಾ ಕಡೆ ತೊಂದರೆ ಮಾಡಿದವರು, ಯೇಸುವಿನ ಸಮಾಧಿಗೆ ಬರ್ಲಿಕ್ಕೆ ಅವರಿಗೆ ಟೈಮ್ ಇಲ್ಲ. ಹಲ್ಲೆಲೂಯಾ. ಒಂದು ರೆವಲ್ಯೂಷನ್ ಇಲ್ಲ ಅವರಿಗೆ, ಏನಿಲ್ಲ, ಒಂದು ಪ್ರಕಟಣೆ ಇಲ್ಲ. ಯೇಸು ಹೀಗೆ ನಿಲ್ತಾನೆ, ಈ ರೀತಿಗೆ ಬರ್ತಾನೆ, ಏನು ಹೋಗಿದ್ದಾನೆ, ಅವನೊಟ್ಟಿಗೆ ನಾವು ಸ್ಪರ್ಶವನ್ನು ಹೊಂದಿದ್ದೇವೆ, ಅವನಿಗೆ ಬಿಡುಗಡೆಯನ್ನು ಹೊಂದಿದ್ದೇವೆ, ಅಭಿಷೇಕ ಹೊಂದಿದ್ದೇವೆ ಎಂಬ ಒಂದು ಯಾವ ರೆವಲ್ಯೂಷನ್ ಅವರಿಗೆ ಇಲ್ಲ. ಯಾಕಂದ್ರೆ ಅವರು ಇನ್ನೂ ಕೂಡ ಅಪೊಸ್ತಲರ ಕೃತ್ಯಕ್ಕೆ ಬರಬೇಕಾಗಿತ್ತು. ಪೂರ್ಣತೆಯನ್ನು ಹೊಂದಿಲ್ಲ ಪವಿತ್ರ ಸಿಸ್ಟರ್. ಅವರು ಪೂರ್ಣತೆಯನ್ನು ಹೊಂದದ ನಿಮಿತ್ತವಾಗಿ ಅವರಲ್ಲಿ ಇದ್ದಂತ ಬಲ ಯೇಸು ಎನ್ನುವುದಕ್ಕಾಗಿ ಮಾತ್ರ ಇತ್ತು. ನಮ್ಮ ಜೀವಿತದಲ್ಲಿ ಕೂಡ ಕೆಲವರು ನಮ್ಮನ್ನು ಅಗಳುವಾಗ ನಮ್ಮ ನಿರೀಕ್ಷೆ ಅಲ್ಲ ಕಳೆದು ಹೋಗ್ತದೆ. ಒಂದು ವೇಳೆ ಒಳ್ಳೆಯ ಸಹಾಯ ಮಾಡುವಂತ, ಒಳ್ಳೆ ಪ್ರೀತಿಸುವಂತ ಒಂದು ಹೆಂಡತಿಗೆ ಒಳ್ಳೆಯ ಗಂಡ ಇದ್ರೆ, ತನ್ನ ತಾಯಿಯಂತೆ ಮುದ್ದಿಸುವಂತ ಒಳ್ಳೆಯ ತಾಯಿ ಇದ್ರೆ, ಅವರು ಕಳಕೊಳ್ಳುವಾಗ, ಅವರು ಅಲ್ಲ ಈ ಲೋಕದಲ್ಲಿ ಯಾತ್ರೆ ಮುಗಿಸುವಾಗ ನಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಆಗ್ತದ ಇಲ್ವ? ಹಲೋ, ಒಳ್ಳೆಯ ರೀತಿಯಲ್ಲಿ ಆಗ್ತದಲ್ವ? ಅಲ್ಲಿ 4 ಸ್ತ್ರೀಯರು ಯಾವಾಗಲೂ ಫೋನ್ ಮಾಡ್ತಾರೆ, ಅಕ್ಕ ತಂಗಿಯರವರು. ಅವರ ತಾಯಿ ಮೊನ್ನೆ ತೀರಿ ಹೋದ್ರು. ಒಬ್ಳು ಫೋನ್ ಆದ್ಮೇಲೆ ಇನ್ನೊಬ್ಳು ಫೋನ್ ಆದ್ಮೇಲೆ ಇನ್ನೊಬ್ಳು. ಒಬ್ಳು ಹೇಳ್ತಿದ್ದೆ, ಪಾಸ್ಟರ್ ಪ್ರೇಯರ್ ಮಾಡಿ, ನಮ್ಮ ತೀರಿ. ಬಹಳ ವೇದನೆ ಆಯ್ತು. ನಾನು ಹೋಗಿದ್ದೆ ಬಳ್ಳಾರಿಯಲ್ಲಿ ಮೊದಲು ಅವ್ರ ಮನೆಗೆ, ಬಳ್ಳಾರಿ ಕೋಟೆ ನೋಡ್ಲಿಕ್ಕೆ. ಅಲ್ಲಿ ಪಾಸ್ಟರ್ ರವಿ ಅಂತಿದ್ದಾರೆ, ಅವ್ರ ಚರ್ಚಲ್ಲಿ ಮೆಸೇಜ್ ಎಲ್ಲ ಕೊಟ್ಟಿದ್ದೀನಿ. ಅವರಿಂದೆಲ್ಲ ಪರಿಚಯ ಆಯ್ತು, ಅದೆಲ್ಲ ತುಂಬಾ ಚೆನ್ನಾಗಿ. ಹಾಗೆಲ್ಲ ಅವ್ರು ನನಗೆ ಯಾವಾಗಲೂ ಫೋನ್ ಮಾಡ್ತಾ ಇರ್ತಾರೆ, ಅಕ್ಕ ತಂಗಿಯರು. ಈ ರೀತಿಯಾಗಾಯ್ತು, ಆ ರೀತಿಯಾಗಾಯ್ತು, ಅಮ್ಮ ಇದು ಹುಷಾರಿಲ್ಲದಿರುವಾಗ, ಅಲ್ಲಿ ಇರುವಾಗ ಏನಿದ್ರು ನನ್ನ ಪರ್ಚೇಸ್ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಫೋನ್ ಮಾಡ್ತಾ ಇದ್ರು. ಯಾವಾಗ ತಾಯಿಯವರನ್ನು ಬಿಟ್ಟು ಹೋದ್ರು, ಯಾತ್ರೆ ಮುಗಿಸಿದ್ರು, ಬಹಳ ವೇದನೆಯಿಂದ ಅಳ್ತಾ ಇದ್ರು. ಯಾಕೆ ಈಗ ಯಾರು ಸಂತೈಸುವರಿಲ್ಲ, ತಂದೆ ಎನ್ನುವರು ಅವರಿಗೆ ಮನೆಯ ಕುರಿತು ಚಿಂತೆ ಇಲ್ಲ. ಈಗ ಅವರಿಗೆ ಮುಂದೆ ದಿಕ್ಕು ಯಾರಾಗಿದ್ರು ಅವರಿಗೆ? ಒಂದು ಪಾಸ್ಟ್ಗೆ ಹೇಳುವ, ವ್ಯಕ್ತಿಗಳಿಗೆ ಹೇಳುವ. ಕೆಲವು ಸರಿ ನಮ್ಮನ್ನು ಯಾರು ಪ್ರೀತಿಸದಿರುವಾಗ, ಯಾರು ನಮ್ಮನ್ನು ಕ್ಷಮಿಸದಿರುವಾಗ, ಯಾರು ನೋಡಿದಿರುವಾಗ ಯಾರಾದ್ರೂ ಯೋಚನೆ ಬರ್ತದೆ ನಮಗೆ, ಯಾರು ಪಾಸ್ಟರ್ ಅಥವಾ ನಮ್ಮನ್ನು ಯಾರತ್ತು ಕೇಳುವವರು ಅಥವಾ ಸಿಸ್ಟರ್ ಯಾರಾದ್ರೂ ಬರೆದ ಯೋಚನೆ ನಮಗೆ ಬರುವಂತದ್ದಾಗಿದೆ, ಏನಾದ್ರು ಹೇಳ್ಕೊಳ್ಳುವ ಅಲ್ವಾ? ಬಂದಿದೆ ಇಲ್ವಾ ಹಾಗೆ? ಸೊ ಈ ನಿರೀಕ್ಷೆಯಲ್ಲಿ ಈ ಒಂದು ವ್ಯಕ್ತಿಗಳು ಇಲ್ಲ, ಶಿಷ್ಯರು ಇವತ್ತು ಆ ನಿರೀಕ್ಷೆಯಲ್ಲಿ ಇಲ್ಲ. ಆದ್ರೆ ಯೇಸುವಿನ ಸಮಾಧಿಯಲ್ಲಿ ಬರ್ಲಿಕ್ಕೆ ನಿರೀಕ್ಷೆ ಇರುವವರು ಆ ಹೆಂಗಸರು, ಆ ಸ್ತ್ರೀಯರು ತಮ್ಮ ದಾರಿಯನ್ನು ಬಿಟ್ಟುಕೊಡ್ಲಿಲ್ಲ. ತಮ್ಮ ದಾರಿ ಉದ್ದಕ್ಕೆ ಹೋದ್ರು. ಅದಕ್ಕಾಗಿ ಒಂದು ಗುಡ್ ನ್ಯೂಸ್ ಇತ್ತು, ಏನಂದ್ರೆ ಯೇಸು ಎದ್ದಿದ್ದಾನೆ ಮತ್ತು ಶಿಷ್ಯರನ್ನು ಗಲಿಲಾಯದಲ್ಲಿ ಸಂಧಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಅವರು ಮಲಗಿದ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವರನ್ನು ತಟ್ಟಿ ಎಬ್ಬಿಸುವಂತ ಪುನರುತ್ಥಾನದ ಶಕ್ತಿ ಆತನಲ್ಲಿ ಇದೆ. ಹಲ್ಲೆಲೂಯಾ. ಅವರು ಬಾಟ್ಲಿ ಇಟ್ಕೊಂಡು ಸುಗಂಧ ದ್ರವ್ಯವನ್ನು ಹಚ್ಚಲಿಕ್ಕೆ ಬಂದ್ರು ಕೂಡ ಅವರಿಗೊಂದು ಮಾತು ಇತ್ತು ಯೇಸುವಿನದು, ಏನಂದ್ರೆ ನೀವು ಯೋಚನೆ ಮಾಡಿದಂತ, ನೀವು ನೋಡಿದಂತ ಯೇಸು ಸತ್ತಿಲ್ಲ, ಆತನು ಸತ್ತಿದ್ದಾಗಿ ಎದ್ದಿದ್ದಾನೆ. ಆಮೆನ್. ಎಷ್ಟು ದೊಡ್ಡ ವಿಷಯ ಪ್ರಿಯರೇ. ಇವತ್ತು ಏನೇನೋ ಹಬ್ಬ ಹರಿದಿನಗಳನ್ನು ಮಾಡ್ತೇವೆ ನಾವು, ಆದರೆ ಆತನ ಪುನರುತ್ಥಾನವನ್ನು ನಾವು ಧ್ಯಾನ ಮಾಡಬೇಕು. ಆಮೇಲೆ ಆತನ ಪುನರುತ್ಥಾನದ ಶಕ್ತಿ ಏನು ಹೇಳ್ತದೆ ಗೊತ್ತಾ? ಅವನು ಇಲ್ಲ, ಅವನು ಎದ್ದಿದ್ದಾನೆ. ನಿನ್ನ ಜೀವಿತ ಕುಗ್ಗು ಹೋಗುವಾಗ, ಸೋತು ಹೋಗುವಾಗ, ಯಾರು ಸಂತೈಸದಿರುವಾಗ, ಎಲ್ಲರೂ ನಿರೀಕ್ಷೆ ಇಲ್ಲದಿರುವಾಗ ನೀನು ಹೇಳ್ಬೇಕು, ಯೇಸುವೆ ನೀನು ನನ್ನೊಂದಿಗೆ ಎದ್ದಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಕೀರ್ತನೆ 68:1 ಹೇಳ್ತದೆ, ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚದುರಿ ಹೋಗುವರು, ಆತನ ಅಧಿಕಾರವು ಬೆಂಗಟ್ಟು ಓಡಿ ಹೋಗುವರು. ಯಾರು ಎದ್ದು ಹೊರಡುವಾಗ? ದೇವರು ನನ್ನ ಮೂಲಕವಾಗಿ ಎದ್ದು ಹೊರಡಬೇಕು. ನಾನು ಸ್ಟ್ರೀಟ್ ಪ್ರೇಯರ್ ಮಾಡುವಾಗ, ನಾನು ವಾಕ್ ಮಾಡುವಾಗ, ನಾನು ಮಾತಾಡುವಾಗ, ನಾನು ಚಲಿಸುವಾಗ, ನಾನು ಗುಣಗುಟ್ಟುವಾಗ ಅಲ್ಲ, ಇನ್ನೊಬ್ಬರಿಗೆ ವೇದನೆ ಪಡಿಸುವ ಮಾತುಗಳನ್ನು ಹೇಳುವುದಲ್ಲ, ಡಿಸ್ಕರೇಜ್ ಮಾಡುವಾಗ ಅಲ್ಲ, ಗಲಿಬಿಲಿ ಪಡಿಸುವಾಗ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನಮ್ಮಲ್ಲಿ ಯೇಸು ಎದ್ದು ಹೊರಡುವಾಗ ಆತನ ವೈರಿಗಳೆಲ್ಲ ಚದುರಿ. ನಾವು ಯಾವಾಗಾದ್ರೂ ಹೇಳಿದೀವ, ಯೇಸುವೆ ನೀನು ನನ್ನೊಂದಿಗೆ ಎದ್ದೇಳುವುದಕ್ಕಾಗಿ ಸ್ತೋತ್ರ, ನಾನು ಕುಗ್ಗಿ ಹೋಗಿದ್ದೇನೆ, ಪ್ರೇಯರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ನನ್ನೊಂದಿಗೆ ಎದ್ದು ನೀನು ಪ್ರಾರ್ಥಿಸೆ ಮಾಡ್ಲಿಕ್ಕೆ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಯಾವತ್ತು ಹೇಳಿದೀವ? ನಾವು ಹೇಳಿದೀವಿ, ಬಾಯಿ ಆಕಳಿಸಲಿಕ್ಕೆ ಬಂತು, ನಿದ್ದೆ ಬಂತು, ಮಗ. ಪರಿಸ್ಥಿತಿಗಳು ಬರುವಾಗ ನಾವು ಸೋತು ಹೋದ್ವಿ, ಪರಿಸ್ಥಿತಿಗಳು ಬರುವಾಗ ನಾವು ಕುಗ್ಗಿ ಹೋದ್ವಿ. ಹೌದಲ್ವಾ? ಹೌದಾ ಅಲ್ವಾ? ಎಕ್ಸಾಮ್ ಇದೆ, ಮತ್ತೆ ಟೈಮ್ ಆಯಿತು,
ಮತ್ತೆ ಸಾಲ ಕಟ್ಲಿಕ್ಕಾಯ್ತು. ಸಾಲ ಕಟ್ಟಲಿಕ್ಕೆ ಬಂತು, ಬಾಡಿಗೆ ಕಟ್ಟಲಿಕ್ಕೆ ಬಂತು, ಮಕ್ಳ fees. ತುಂಬಾ ಟೆನ್ಷನ್ ಇದೆ, ಬೇಸರ ಇದೆ. ಪ್ರಾರ್ಥನೆ ಬೇಗ ಮಾಡಿ ಮುಗಿಸುವ, ನಿಲ್ಲಿಸುವ, ಯಾಕೆ ಜಾಸ್ತಿ ಪ್ರೇಯರ್ ಮಾಡುದು? ಮತ್ತೆ ಸೀತಕ್ಕ ಮಾಡಿದ್ರಾಗೆ ಯಾಕೆ ತುಂಬಾ ಹೇಳ್ತೀರ ಅನ್ಯ ಭಾಷೆಯಲ್ಲಿ ರೀ ಬಾಬಾ ಹೇಳಿ ಹೇಳಿ ಕೇಳಿ ಕೇಳಿ ಸಾಕಾಯ್ತು. ಒಂದೇ ಪದ ಹೇಳಿ 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 ಬ್ಯಾಟ್ರಿ ಖಾಲಿ ಆಯ್ತು. ಮೊಬೈಲ್ ತೆತ್ತಕ್ಕೆ ಒಂದೇ % ಇರುದು, ಈಗ ಅದು ಮುಗಿಸುವ 1% ಅದು ಉಳಿಲಿ. ಎಷ್ಟೆಲ್ಲ ಹೇಳಿದ್ವಿ, ಎಲ್ಲ ಅನುಕೂಲ ಆಗುವಾಗ ಅದೇ ಪರಿಸ್ಥಿತಿ ಬರುವಾಗ ಸಿಸ್ಟರ್ ಏನ್ ಮಾಡಿ, ಬ್ರದರ್ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಜಾಸ್ತಿ. ಪ್ರೈಸ್ ಗಾಡ್. ಅವರು ಪರೀಕ್ಷಿಸಲಿಕ್ಕಾಗಿ ಬೆಂಕಿ ಜಾಸ್ತಿ ಮಾಡಿದ್ರು. ಶದ್ರಕ್ ಮೇಷಕ್ ಅಭಿದ್ರಗೌರನ್ನು ಪರೀಕ್ಷಿಸಲಿಕ್ಕಾಗಿ ಏನಾಯ್ತು? 7ರಷ್ಟು ಬೆಂಕಿ ಉರಿಸಿದ್ರು. ಏನಾಯ್ತು? ಅವ್ರ ನಂಬಿಕೆ ಕುಂದಿ ಹೋಯ್ತಾ? ಪ್ರಿಯರೇ, ಪರಿಸ್ಥಿತಿಗಳು ಬರಲಿ, ತೊಂದರೆಗಳು ಬರಲಿ, ಅವಮಾನಗಳು ಬರಲಿ, ಏನೇ ಬರಲಿ, ಒಂದು ಮಾತ್ರ ಸತ್ಯ, ಯೇಸು ಅಲ್ಲಿ ಎದ್ದದಲ್ಲ, ಹೊಸ ಒಡಂಬಡಿಕೆ ಸಭೆ ಯೇಸು ನಮ್ಮ ಒಳಗೆ ಎದ್ದಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತಾರೆ? ಆಲ್ರೆಡಿ ಇತಿಹಾಸಕ್ಕಿಂತ ಮೊದಲೇ ಅದನ್ನು ಎದ್ದ ಆಗಿದೆ, ಅದು ಮುಗ್ದೋಗಿದೆ. ಇವತ್ತು ಹೇಳ್ಬೇಕಾದದ್ದು ನಮ್ಮ ಒಳಗೆ. ಸತ್ತು ಹೋದಂತ ನಮ್ಮ ಪರಿಸ್ಥಿತಿಗಳ ಮೇಲೆ, ಸತ್ತು ಹೋದಂತ ನಮ್ಮ ಬೇಸರಗಳ ಮೇಲೆ, ಸತ್ತು ಹೋದಂತ ನಮ್ಮ ಪ್ರಾರ್ಥನಾ ಜೀವಿತದ ಮೇಲೆ, ಸತ್ತು ಹೋದಂತ ನನ್ನ ನಂಬಿಕೆಯ ಮೇಲೆ ಯೇಸು ಯಾವಾಗ ಹೇಳ್ತಾನೋ ಅಲ್ಲಿ ಆ ಪುನರ್ತನದ ಶಕ್ತಿಯನ್ನು ನೀನಿನ ಕಣ್ಣುಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಮುಂದಿನ ದಿನದಲ್ಲಿ ನಿನ್ನ ಒಳಗೆ ಬಂದ ಯೇಸು ಹೇಳುವುದನ್ನು ನೀನು ನೋಡಿ ಅಲ್ಲಿ ಅನೇಕ ಜನಗಳು ಆಶ್ಚರ್ಯಪಡ್ಲಿಕ್ಕಿದೆ. ನಮ್ಮ ನಿರೀಕ್ಷೆ ನಿರರ್ಥಕವಾಗದು. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಏನಾಗಿದೆ? ನಿರರ್ಥಕವಾಗುವುದಿಲ್ಲ. ನಮ್ಮ ನಿರೀಕ್ಷೆಗೆ ಒಂದು ಏನಿದೆ ಕಾವ್ಯ ಸಿಸ್ಟರ್? ನಮ್ಮ ನಿರೀಕ್ಷೆಗೆ ಏನಿದೆ? ನಮ್ಮ ನಿರೀಕ್ಷೆಗೆ ಒಂದು ಅಂತರ ಇದೆ, ನಮ್ಮ ನಿರೀಕ್ಷೆಗೆ ಒಂದು ಕಾರ್ಯ ಇದೆ, ನಮ್ಮ ನಿರೀಕ್ಷೆಗೆ ಒಂದು ಬೌಂಡ್ರಿ ಇದೆ. ಆ ನಿರೀಕ್ಷೆಗೆ ನಾವು ಮೀರಿ ಹೋಗುವಾಗ ದೇವರ ಅದ್ಭುತಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಮನಿಸಿ, ವಾಕ್ಯ ಹೇಳ್ತದೆ, 7ನೇ ವಾಕ್ಯ ಮತ್ತು ಬೇಗ ಹೋಗಿ 8ನೇ ವಾಕ್ಯ. ನೋಡಿರಿ, ಅವರು ಭಯದಿಂದಲೂ ಅಲ್ಲಿಂದ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಶಿಷ್ಯರಿಗೆ ಮೊದಲು ಗೊತ್ತಾಗಬೇಕಾಗಿತ್ತು, ಪ್ರಕಟಣೆ ಬರಬೇಕಾಗಿತ್ತು. ಯೇಸು ಎದ್ದಿದ್ದಾನೆ, ಅವ್ರಿಗೆ ಪ್ರಕಟಣೆ ಇಲ್ಲ. ತುಂಬಾ ಜನರು ಹಾಗೆ ಸಭೆಗೆ ಬರ್ತಾರೆ, ಪ್ರಕಟಣೆ ಇಲ್ಲ. ಸಭೆಗೆ ಬರ್ತಾರೆ, ಪ್ರಾರ್ಥನೆ ಜೀವಿತ ಇಲ್ಲ. ಸಭೆಗೆ ಬರ್ತಾರೆ, ಅನ್ಯತೆ ಇಲ್ಲ. ಸಭೆಗೆ ಬರ್ತಾರೆ, ಪ್ರೀತಿ ಇಲ್ಲ. ಸಭೆಗೆ ಬರ್ತಾರೆ, ಆರೋಗ್ಯ ಇಲ್ಲ. ಸಭೆಗೆ ಬರ್ತಾರೆ, ಏನೂ ಇಲ್ಲ. ಯಾಕಂದ್ರೆ ಅವರ ಜೀವಿತದಲ್ಲಿ ಯೇಸುವನ್ನು ಇನ್ನು ಸಮಾಧಿಯಲ್ಲೇ ಇಟ್ಟಿದ್ದಾರೆ. ನಾನು ಹೇಳಿದಷ್ಟು ನನಗೆ ಅರ್ಥ ಆಯ್ತು. ಸಮಾಧಿಯಲ್ಲಿರುವಂತ ಯೇಸುವನ್ನೇ ಅವ್ರು ನೋಡ್ತಾ ಇದ್ದಾರೆ. ಅವರು ಓದಿ ಅವರ ಕತೆ ಮುಗಿಯಿತು, ಅದು ಅಷ್ಟೇ, ಅದು ಇಷ್ಟೇ. ಅನ್ಲಿಮಿಟೆಡ್ ಆಗಿ ಯೋಚನೆ ಮಾಡೋದಿಲ್ಲ. ಅನ್ಲಿಮಿಟೆಡ್ ಆಗಿ ಯೋಚನೆ ಮಾಡ್ತಾರ? ಎಲ್ಲಾ ಟೈಮಲ್ಲಿ ಸ್ವಸ್ಥತೆ, ಎಲ್ಲಾ ಟೈಮಲ್ಲಿ ಬಿಡುಗಡೆ. ಯಾಕಂದ್ರೆ ಇನ್ನೂ ಯೇಸು ಎದ್ದಿರಲಿಲ್ಲ. ಅವರು ಕೆಲವರು ಜೋಕಲಲ್ಲಿ ತೂಗ್ತಾ ಇದ್ದಾರೆ, ಜೋ ಜೋ ಬಾಲ ಯೇಸುವೆ ಅಂತೇಳಿ. ಇನ್ನೊಬ್ಬ ಕೆಲವರು ಅದಕ್ಕೆ ಪ್ಯಾಂಪರ್ಸ್ ಎಲ್ಲ ಕಟ್ಟಿ, ಅದಕ್ಕೆಲ್ಲ ಕಟ್ಟಿ ಮುಗಿಸಿ ಇಷ್ಟೇ ಮುಖ ಮಾಡಿ ಬಾಗಿಲು ನಿಪ್ಪುಲಿ ಇಟ್ಟಿದ್ದಾರೆ. ಇಷ್ಟೇ ವಾಕ್ಯ ತಿನ್ಬೇಕು, ಇಷ್ಟು ಸಾಕು, ಇಷ್ಟು ಬೇರೆ ಸಾಕು, ಇಷ್ಟಕ್ಕೆ ಸಾಕು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಯಾವ್ದಾವುದನ್ನು ಯಾವುದಕ್ಕೆ ಕಲ್ಪಿಸಿ ಆ ರೀತಿಯಾಗಿ ಜೀವಿಸ್ತಾರೆ. ಅದೇ ಕೆಲವರು ನಂಬ್ತಾ ಇದ್ದಾರೆ, ನನ್ನ ಒಳಗಿರುವಂತ ಯೇಸು ಸತ್ತಿಲ್ಲ, ಆತನು ಎದ್ದಿದ್ದಾನೆ. ಆಮೆನ್. ನಮ್ಮ ನಿರೀಕ್ಷೆ ಎಬ್ಬಿಸಲ್ಪಡಬೇಕು, ನಮ್ಮ ನಂಬಿಕೆ ಎಬ್ಬಿಸಲ್ಪಡಬೇಕು. ನಮ್ಮಲ್ಲಿರುವಂತ ಆಸಕ್ತಿ ಯಾವಾಗ ಎಬ್ಬಿಸಲ್ಪಡ್ತೇವೆ ಆಗ ನಾವು ಕುಂದಿ ಹೋಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸತ್ತಾಗ ಕೊನೆಯದೊಂದು ಬಟ್ಟೆ ಹಾಕ್ತಾರೆ. ಯಾವ ಕಲರ್ ಗೊತ್ತಾ? ಬಿಳಿ ಕಲರ್. ಲಾಸ್ಟ್ ಯಾರಿಗೆಲ್ಲ ಮುಖ ನೋಡ್ಲಿಕ್ಕುಂಟು ಬನ್ನಿ ಬೇಗ ನೋಡಿ. ಇನ್ನು ನೋಡ್ಲಿಕ್ಕೆ ಇಲ್ಲ ಮುಖ ಇನ್ನು ಮುಂದೆ. ಹೌದಲ್ವಾ? ಕೇಳ್ತಾರ ಇಲ್ವಾ? ಯಾರು ನೋಡ್ಬೇಡಿ, ಈಗ ಗುಂಡಿ ಹಾಕ್ತೀವಿ ಅಂತ ಹೇಳಿ ಒಮ್ಮೆಲೆ ಹಾಕಿದ್ದಾರೆ ಯಾರಾದ್ರು. ಬನ್ನಿ, ಯಾರಿಗೆಲ್ಲ ಫ್ಯಾಮಿಲಿ ಅವ್ರು ನೋಡಿಕೊಂಡು ಬಂದು ನೋಡಿ. ಆಗೊಂದು ತುಂಬಾ ಒಂದು ಬಹಳ ಫೀಲಿಂಗ್ ಒಂದು ಆ ಟೈಮಲ್ಲಿ ಅಲ್ಲೆಲ್ಲ ಬರ್ತಲ್ಲ. ಒಬ್ಬೊಬ್ಬ ನಾಡಿದ್ದು ಸೌಂಡ್ ಬೇರೆ, ಕೆಲವರು ಬಿಕ್ಕಿ ಬಿಕ್ಕಿ ಹೇಳ್ತಾರೆ, ಕೆಲವರು ಜೋರಾಗಿ ಹೇಳ್ತಾರೆ, ಕೆಲವು ಬಣ್ಣೆಲ್ಲ ಸುರಿಸ್ಕೊಂಡು ಆಡ್ತಾರೆ. ಹೀಗೆಲ್ಲ ಸಂತೋಷ ಹೇಳ್ತಾರ? ಹೇಳಿದಾರ? ಇಷ್ಟು ನೋವು, ವೇದನೆ ಅಲ್ವಾ? ನಿರೀಕ್ಷೆಗಾಗಿ ಪ್ರಾರ್ಥನೆ ಮಾಡಿದೆವು, ಆಡಿದ್ದೇವೆ. ಆದ್ರೆ ಇಲ್ಲಿ ನಿರೀಕ್ಷೆ ಇಲ್ಲದೆ ಒಬ್ಬ ಮಲಗಿದ್ದಾನೆ. ಆದ್ರೆ ಅವನಿಗೆ ನಿರೀಕ್ಷೆ ಇದೆ ಏನಂದ್ರೆ, ನಾನು ಎಲ್ಲಿ ಹೋಗಿದ್ದೇನೆ?
ಪರದೇಶಿಗೆ ಹೋಗಿದ್ದೀನಿ ಅಂತ. ಆದ್ರೆ ಅನೇಕರು ಬಿಕ್ಕಿ ಅಳ್ತಾ ಇದ್ದಾರೆ, ಅಯ್ಯೋ ನನ್ನ ಯಜಮಾನರು, ಅಯ್ಯೋ ನನ್ನ ಅಣ್ಣ ಹೋದ, ಅಯ್ಯೋ ನನ್ನ ಹೆಂಡತಿ ಹೋದ್ರು, ಅಯ್ಯೋ ನನ್ನ ಮಕ್ಕಳು ಹೋದ್ರೆ ನನಗೆ ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಸತ್ತವನು ಹೇಳ್ತಾ ಇದ್ದಾರೆ, ನಾನೀಗ ಪರದೇಶಿಯಲ್ಲಿದ್ದೇನೆ. ಹಲ್ಲೇಲೂಯಾ, ಹಲ್ಲೇಲೂಯಾ. ಈ ಅನುಭವವು ಸ್ತ್ರೀಯರಿಗೆ ಉಂಟಾಯಿತು. ಯಾರಿಗೆ ಉಂಟಾಯಿತು? ಆ ಸ್ತ್ರೀಯರಿಗೆ ಉಂಟಾದದ್ದು ಮಾತ್ರವಲ್ಲದೆ ಆತುರದಿಂದ ಅವರು ಓಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸಲಿಕ್ಕೆ ಹೋದ್ರು. ಅವರು ಸಮಾಧಿಗೆ ಹೋಗುವಾಗ ಯೋಚನೆ ಮಾಡಿದ್ರು, ಪರ್ಫ್ಯೂಮ್ ಎಲ್ಲ ಹಾಕಿ, ಸುಗಂಧ ದ್ರವ್ಯ ಹಾಕಿ ಬರ್ತೀವಿ ಅಂತ. ಆದ್ರೆ ಅವರ ನಿರೀಕ್ಷೆ ಸುಳ್ಳು. ಅವರ ಪರ್ಫ್ಯೂಮ್ ಅಲ್ಲೇ ಉಳಿಯಿತು, ಬದಲಾಗಿ ಅವರಿಗೆ ಮಹಾ ಸಂತೋಷ ಉಂಟಾಯಿತು. ಆಮೇಲೆ ಇವತ್ತು ಯೇಸುವಿನ ಪುನರ್ತನ ಎನ್ನುವಂಥದ್ದು ನಾವು ಏನೋ ಮೇಕಪ್ ಮಾಡಿ ಅಥವಾ ಅಲ್ಲಿ ಗರಿಯೆಲ್ಲ ಇಟ್ಕೊಂಡು ಹೋಗಿ ಅಥವಾ ಅಲ್ಲಿ ಇಲ್ಲಿ ಅಂತ ಸಂಪ್ರದಾಯ ಮಾಡಿಕೊಂಡು ಇದು ಅದು ಇದು ಅಂತ ಹೇಳ್ಕೊಂಡು ಬೇಸರ ಮಾಡಿಕೊಂಡು ಮೊಟ್ಟೆ ತಿನ್ಕೊಂಡಿರ್ಲಿಕ್ಕೆ ಅಲ್ಲ. ದೇವರು ಹೇಳಿದ್ರು, ಆತನು ಅವರು ಭಯದಿಂದ ಬಂದ್ರು, ಸಿಸ್ಟರ್ ಅವರು ಬೇಸರದಿಂದ ಬಂದ್ರು, ಅವರ ನೋವಿನಿಂದ ಬಂದ್ರು, ಅವರ ಅವಮಾನದಿಂದ ಬಂದ್ರು. ಆದ್ರೆ ಅವರ ಅವಮಾನದಲ್ಲಿ ನೋವಲ್ಲಿ ಹೋಗ್ಲಿಲ್ಲ. ಬೈಬಲ್ ಭಯ ಆಯ್ತು. ಎಂತ ಭಯಂಕರವಾದ ದೇವರನ್ನು ನಾವು ಆರಾಧಿಸ್ತಿದೀವಿ. ಯೇಸು ಸಿಸ್ಟರ್ ಅವರು ಸಂತೋಷವಾಯ್ತಾ? ಸಂತೋಷ ಹೇಗಿತ್ತು ಗೊತ್ತಾ? ಮಹಾ ಸಂತೋಷ. ಅದು ಹೆಂಗಿರ್ಲಿಲ್ಲ ಅಂತ ಹೇಳಿದ್ರೆ, ಮಂಜುಗಡ್ಡೆ ಮೇಲೆ ತಾರ್ಪಲ್ ಹಾಕಿದಾಗ ಇರ್ಲಿಲ್ಲ. ಬದಲಾಗಿ ಆ ಸಂತೋಷ ಹೇಗಿತ್ತಂದ್ರೆ ಅದು ತೆರೆಯಲ್ಪಟ್ಟ ರೀತಿಯಲ್ಲಿ ಇತ್ತು. Hallelujah. Praise the Lord. Hallelujah. Praise God. ನಿಮ್ಮ ಕೆಲವರ ಮುಖದಲ್ಲಿ ಏನೋ ಬೇಸರ ಎತ್ತು ಕಾಣ್ತಾ ಉಂಟು. Praise God. ನಿಮ್ಮ ಮುಖದ ಒಳಗೆ ಏನೋ ಒಂದು ಶೈನಿಂಗ್ ಕಳೆದುಕೊಂಡಾದ ಹಾಗೆ ಆಗ್ತಾ ಇದೆ ನನಗೆ. ಕಪ್ಪಲ್ ಮುಳುಗಿದ? ನಿದ್ರೆ ಬಿಟ್ಟಿಲ್ಲ. ಓಕೆ. ನಮ್ಮ ಮಂಗಳೂರು ಸೈಡ್ ಅಲ್ಲಿ ಹೇಳ್ತಾರೆ, ಯಾಕೆ ಬೇಸರ ಇಲ್ಲ, ಕಪ್ಪಲ್ ಹೋಯ್ತಾ ಮುಳುಗಿತಾ? ಅಂದ್ರೆ ದೋಣಿ ಗೊತ್ತಾಯ್ತಾ, ಮೀನು ಹಿಡಿಯುವಾಗ ಎಲ್ಲರೂ ಅಡ್ಡ ಬಿತ್ತ ಗಾಳಿಗೆ. ಪ್ರೈಸ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ, ಅವರು ಭಯಪಟ್ಟ ದಿನಕ್ಕೆ ನಮ್ಮ ರಕ್ಷಕನಿಗೆ ಅಲ್ಲಿ ಅಚ್ಚರಿಕೆ ನಾವು ಕರ್ಕೊಂಡಾದ ಎಲ್ಲ ವಸ್ತುಗಳು ಉಳಿಯಿತು. ಬದಲಾಗಿ ಏನ್ ಮಾಡಿದ್ದಾನೆ? ಆತನು ಎದ್ದಿದ್ದಾನೆ ಅಂತೆ. ಆಮೇಲೆ ನಮ್ಮ ಯೇಸು ಎದ್ದಿದ್ದಾನೆ. ಪಕ್ಕದವರಿಗೆ ಯೇಸು ಎದ್ದಿದ್ದಾನೆ. ಅವ್ರ ಸಮಾಧಾನ ಇಲ್ಲ. ನಿನ್ನ ಪರಿಸ್ಥಿತಿ ಸತ್ತು ಹೋಗಿಲ್ಲ. ಏನು ನಿನ್ನ ಪರಿಸ್ಥಿತಿ ಸತ್ತು ಹೋಗಿಲ್ಲ. ಈಗ ಒಂದು ನಗು ಬರ್ತದೆ. ಪ್ರೈಸ್ ದಿ ಲಾರ್ಡ್. ಏನಾದ್ರು ಸಮಸ್ಯೆ? ಹಲ್ಲೇಲೂಯಾ. ಅಷ್ಟರ ತನಕ ಅವ್ರು ಮಾತಾಡ್ಕೊಂಡು ಹೋಗ್ತಾ ಇದ್ರು, ವಿಚಾರ ಮಾಡ್ಕೊಂಡು, ಅಯ್ಯೋ ಹಿಂಗೆ ಹಂಗೆ ಅಂತ ಹೇಳ್ಕೊಂಡು ಒಂದು ಹಚ್ಚಿ ಬರೋಣ. ಏನೋ ಕೆಲವರು ಹೇಳ್ತಾರೆ, ಒಂದು ನೋಡಿ ಬರೋಣ, ಪಾಪ ಏನೋ ಹೋಗಿ ಬರೋಣ ಸಭೆಗೆ. ಆ ಪಾಸ್ಟಿಗೆ ಬೇಸರ ಆಗ್ತದೆ, ನಾವು ಹೋಗುದಿಲ್ಲ. ಕೆಲವು ಸಭೆಗೆ ಏನಕ್ಕೆ ಬರೋದು ಗೊತ್ತಾ? ವಾಕ್ಯ ಕೇಳಿಕೆ ಬರೋದು ಗೊತ್ತಾ? ನೋಡಿ ಬರೋಣಪ್ಪ ನೋಡಿ ಬರೋಣ, ಸಿಸ್ಟರ್ಗೆ ಕೈ ಎರಡು ಕೊಟ್ಟು ಬರೋಣ. ಪ್ರೈಸ್ ಗಾಡ್. ಪರ್ಫ್ಯೂಮ್ ಹಾಕೊಂಡು ಹೋಗೋಣ, ಸ್ವಲ್ಪ ನಮ್ಮ ಪರ್ಫ್ಯೂಮ್ ಪರಿಮಳ ಬರಲಿ ಅವರಿಗೆಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ನಮ್ಮ ಜೀವನದಲ್ಲಿ ಕೆಲವು ಪಾಸ್ಟರ್ನ ನೋಡಿ ಬರೋಣ. 3 ಮಾವಿನಕಾಯಿಯಷ್ಟು ಉದ್ದಷ್ಟು ಮಾತಾಡ್ತಾನೆ, ಸ್ವಲ್ಪ ನೋಡಿ ಬರೋಣ. ಏನೋ ಒಂದು ಪಾಸ್ಟರ್ ಅಂತ ಹೇಳ್ತಾನೆ. ಕೆಲವರ ಜೀವನದಲ್ಲಿ ಹೇಗೆಂದ್ರೆ ಸುಮ್ಮನೆ ನೋಡಿ ಬರೋಣ, ವಾಕ್ ಮಾಡೋಣ, ಒಂದು ಪ್ರೇಯರ್ ಮಾಡೋಣ, ತಲೆನೋ ಹೋಗ್ಲಿ, ದೆವ್ವ ಹೋಗ್ಲಿ, ಭೂತ ಹೋಗ್ಲಿ, ಇದೇ ಇಷ್ಟೇ. ಅವರು ಯೋಚನೆ ಮಾಡಿದ ಏನಂದ್ರೆ ಒಂದು ಬರೋಣ, ಪರಿಮಳ ಬರಲಿ. ಆದ್ರೆ ಅದಕ್ಕಿಂತ ದೊಡ್ಡ ಪರಿಮಳ ಬಂದ ಸೀತಕ್ಕೆ ಏನ್ ಗೊತ್ತಾ? ಅವರಿಗೆ ಭಯ ಉಂಟಾಗಿತ್ತು, ಮತ್ತೆ ಅವರ ಒಳಗಿರುವ ಸಂತೋಷಕ್ಕೆ ಬಿದ್ದಿರಲಿಲ್ಲ. ಯಾವ ಸಂತೋಷ ಅಂತ ವಾಕ್ಯ ಹೇಳುದು? ಉಪನಿಷ್ಠರು ಯಾವ ಸಂತೋಷ? ಉಪನಿಷ್ಠರು ಮಹಾ ಸಂತೋಷ ಅಂತೆ ಅವರ ಒಳಗೆ. ಯಾವ ಸಂತೋಷ ಅಂತೆ? ಪರಿಸ್ಥಿತಿ ಬರುವಾಗ ಅವರು ದುಃಖ ಬಿಟ್ಟಿಲ್ಲ, ಅಯ್ಯೋ ಏನಾಗಲ್ಲ ದೇವರೇ. ಅವರ ಒಳಗೆ ಒಂದು ಮಹಾ ಸಂತೋಷ ಉಂಟಾಗಿ ಹೇಗೆ ಹೋಗ್ತಾ ಇದ್ದಾರೆ? ಬೇಗ ಸಮಾಧಿಯಿಂದ ಬಳಿಯಿಂದ ಹೊರಟು ಆದ ಶಿಷ್ಯರಿಗೆ. ಪಾಪ ಹೆಂಗಸರು ಬೇಗ ಹೋಗುದು ಕಷ್ಟ ಅಲ್ವಾ? ಬೇಗ ಹೋಗ್ತಾರ? 1 ಗಂಟೆ ತಗೊಳ್ತಾರೆ. ಅಲ್ಲಿ 2 ಗಂಟೆ, ಇಲ್ಲಿ 2 ಗಂಟೆ. ಹೌದು, ಸ್ಟೆಪ್ ಬೆಲ್ಲ ಹಾಕಿ ಸಿಸ್ಟರ್, ಜಾಸ್ತಿ ಬೇಡ, ಸ್ವಲ್ಪ ಮಾತಾಡಲಿಕ್ಕೆ ಜಾಸ್ತಿ ಇದೆ. ಮಾತಲ್ಲೇ ಇರುವವರು ಅಲ್ವಾ? ಬರುವಾಗ ಹೇಗೆ ಬಂದ್ರು ಗೊತ್ತಿಲ್ಲ, ಮಾತಾಡ್ಕೊಂಡು ಸ್ಟೋರಿ ಎಲ್ಲ ಹೇಳ್ಕೊಂಡು ಅವ್ರು ಇವ್ರ ಗಂಡಂದು ಹೇಳಿದ್ರು, ಅವ್ರ ಮಾವಂದು ಹೇಳಿದ್ರು, ಎಲ್ಲ ಸ್ಟೋರಿ ಹೇಳ್ಕೊಂಡೆ ಬಾಕಿ. ಆದ್ರೆ ಇಲ್ಲಿ ಒಬ್ಬರಿದ್ದಾರೆ, ಇವರೆಲ್ಲ ಸ್ಟೋರಿ ಹೇಳ್ಕೊಂಡು ಬಂದವರು, ಹಾಕಿ ಹೋಗೋಣ ಅಂತ ಹೇಳಿ ಬಂದವರು. ಅದು ಹೋಗುವಾಗ ಹೇಗೆ ಹೋದ್ರು ನೋಡಿ. ಹೇಗೆ? ಒಂದನೇದಾಗಿ ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಬರುವಾಗ ಬೇಗ ಬಂದರು ಅಂತ ಇದೆಯಾ? ಏನೆಲ್ಲ ಹೇಳ್ಕೊಂಡ್ ಬಂದ್ರು ಇದ್ರು ಪಾಪ ಅದವರು. ಆ ಏರಿಸಲಿನ ಬೀದಿಯಲ್ಲ ಹೊಡಿಬಾರಿತ್ತಪ್ಪ ಅಲ್ಲ, ಪವಿತ್ರೇಶ್ವರಾಗಿ ಹೇಳ್ತಿದ್ರು ಹೊಡಿಬಾರಿತ್ತಪ್ಪ.
ಬುದ್ಧಿ ಇಲ್ಲ ಅವರಿಗೆ. ಬಾರಿತ್ತು, ಅದೊಂದು ಬೇಸರ. ನಾವೆಲ್ಲ ಅದೆಲ್ಲ ಹೇಳಿದ್ರು, ಏನಾದ್ರು ಒಂದು ಘಟನೆ ನಡೀದ್ರೆ, ಏನಾದ್ರು ಕಾರ್ಯ ನಡೀದ್ರೆ ಎಂತ ಬುದ್ಧಿ ಅದು. ಈಗೆಲ್ಲ ಹೇಳಿ ಬರ್ಬೋದು, ನಾವೆಲ್ಲ ಬಂದಿದೀವಲ್ಲ, ಒಂದು ಹಾಕಿ ಹೋಗುವ ಆಯ್ತಾ ಯೇಸುವಿಗೆ. ಆದ್ರೆ ಹೋಗುವಾಗ ಭಯದಿಂದ ಹೋಗ್ತಾ ಇದ್ದಾರೆ, ಮಹಾ ಸಂತೋಷದಿಂದ ಯೇಸುವಿನ ಹೋಗ್ತಾ ಇದ್ದಾರೆ. ಏನನ್ನು ಇಟ್ಕೊಂಡು? ಆ ಪರ್ಫ್ಯೂಮ್ ಬಾಟ್ಲಿ ಎಲ್ಲಿ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಎಲ್ಲೂ ಬಿಟ್ಟು ಹೋದ್ರೆ, ಎಲ್ಲಿ ತಗೊಂಡ್ಬಂದಿದ್ರೆ ಗೊತ್ತಿಲ್ಲ. ಅದು ಲೇಪನ ಮಾಡಿ ತಗೊಂಡ್ಬಂದು ಅದನ್ನು ಬಿಟ್ಟು ಹೋಗಿರ್ಬೋದು. ಈಗ ಓಡಿ ಹೋಗ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಅವರು ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸಕ್ಕೆ ಹೋದರು. ಇಷ್ಟು ದಿವಸ ಶಿಷ್ಯರು ಗುಡ್ ನ್ಯೂಸ್ ತಿಳಿಸಬೇಕಾಗಿತ್ತು, ಈಗ ಶಿಷ್ಯರಲ್ಲ ಸ್ತ್ರೀಯರು ಶಿಷ್ಯರಿಗೆ ಗುಡ್ ನ್ಯೂಸ್ ತಿಳಿಸ್ತಾ ಇದ್ದಾರೆ. ಹಲೋ, ನಾನು ಹೇಳಿದ ಅರ್ಥ ಆಗಿದೆಯಾ? ಇಷ್ಟು ದಿವಸ ಯೇಸುವಿನೊಟ್ಟಿಗೆ ಶಿಷ್ಯರು ಮಾತ್ರ ಕೂತ್ಕೊಂಡು ಆಟೆ ಹೊಡ್ಕೊಂಡು ಅಲ್ಲಿ ಇಲ್ಲಿ ಹೋಗುವಾಗ ಎಲ್ಲ ನೋಡಿ ಮೀನು ರೊಟ್ಟಿ ಎಲ್ಲ ಬ್ಯಾಟಿಂಗ್ ಮಾಡಿ ಹೋಗ್ತಾ ಇದ್ರು. ಆದ್ರೆ ಇವರಿಗೆ ಏನಿರ್ಲಿಲ್ಲ. ಪ್ರೈಸ್ ಗಾಡ್. ಈಗ ಇವರು ಮೂಲೆಯಲ್ಲಿದ್ದಾರೆ, ಇವರು ಆಕ್ಟಿವೇಟ್ ಆಗಿದ್ದಾರೆ, ಇವರಿಗೆ ಗುಡ್ ನ್ಯೂಸ್ ತಿಳಿಸೋದಕ್ಕೆ ಸ್ತ್ರೀಯರು ಹೋಗ್ತಾ ಇದ್ದಾರೆ. ಅಲ್ಲೇ ಇಲ್ವೇ? ನೀವು ಎಷ್ಟು ಜನ ನಂಬ್ತೀರಿ? ಅನೇಕ ಅಧಿಕಾರಿಗಳಿಗೆ, ಅನೇಕ ಸಂಪ್ರದಾಯಸ್ಥರಿಗೆ, ಅನೇಕ ಒರಟುತನ ಇರುವಂತಹ ವ್ಯಕ್ತಿಗಳಿಗೆ ನಾನು ಶುಭ ಸಂದೇಶ ಸಾರ್ತೀನಿ ಅಂತ. ಇವತ್ತು ಅಂತ ವ್ಯಕ್ತಿಗಳು ನೀವು ಇರುವುದಾದ್ರೆ ನಾನು ನಂಬ್ತೀನಿ, ಪುಲ್ಪಿಟ್ ಅಲ್ಲಿ ನಿಂತು ದೇವರು ಅದೇ ರೀತಿ ನಿಮ್ಮನ್ನು ಉಪಯೋಗಿಸ್ತಾರೆ. ಅಲ್ಲೇ ಇರುಯ್ಯ. ಯಾಕಂದ್ರೆ ಯೇಸು ಸತ್ತವನ ಕುರಿತು ಮಾತಾಡ್ತಾ ಇಲ್ಲ, ನಾವು ಎದ್ದವನ ಕುರಿತು ಮಾತಾಡ್ತಾ ಇದ್ದೀವಿ. ಅಲ್ಲೇಲಿಯ. ಲೋಕ ಹೇಳ್ತದ್ದು ಸತ್ತಿದ್ದಾನೆ ಅಂತ, ಆದ್ರೆ ದೇವರು ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತದೆ ಆತನು ಎದ್ದಿದ್ದಾನೆ. ಅದಕ್ಕೆ ಅಲ್ಲಿ ಇಷ್ಟು ಹೇಳ್ತದೆ, AD BC, ಆಫ್ಟರ್ ಡೆತ್ ಬಿಫೋರ್ ಕ್ರೈಸ್ಟ್. ಅಲ್ಲೇಲೂಯ, ಅಲ್ಲೇಲೂಯ. ಸತ್ತ ನಂತರ ಏನಾಯಿತು, ಯೇಸು ಕ್ರಿಸ್ತನ ಬರುವ ಮೊದಲು ಏನಾಯಿತು, ಚರಿತ್ರೆಗಳು ಕೂಡ ಹೇಳ್ತಾ ಇದೆ ಆತನು ಎದ್ದಿದ್ದಾನೆ. ಅಲ್ಲೇಲೂಯ. ಎದ್ದ ಗುಡ್ ನ್ಯೂಸ್ ಅನ್ನು ಯಾರಿಗೆ ಹೇಳ್ಬೇಕಂತ ಇವತ್ತು? ಶಿಷ್ಯರಿಗೆ ಹೇಳ್ಬೇಕು. ಹೋಗಿ ಗಮನಿಸಿ 9ನೇ ವಾಕ್ಯ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಇವರು ಗುಡ್ ನ್ಯೂಸ್ ಹೇಳಿ ಕೊಡ್ತಾರೆ, ಅದಕ್ಕಿಂತ ಮೊದಲು ಗುಡ್ ನ್ಯೂಸ್ ಹೇಳಿಕೆ ಇವರು ಬಂದಾಗಿದೆ. ಯಾರು ಗುಡ್ ನ್ಯೂಸ್ ಅವರೇ ಒಳಗೆ ಬಂದಿದ್ದಾರೆ ಗುಡ್ ನ್ಯೂಸ್ ಹೇಳಿಕೆ. ಪ್ರೈಸ್ ಗಾಡ್. ಗುಡ್ ನ್ಯೂಸ್ ಹೇಳಿಕ್ಕಾಗಿ ಸ್ತ್ರೀಯರು ಓಡ್ತಾ ಇದ್ದಾರೆ. ನಾವು ಏನ್ ಮಾಡ್ಬೇಕು? ಗುಡ್ ನ್ಯೂಸ್ ಹೇಳಿಕೆ ಸ್ತ್ರೀಯರು ಅರ್ಧಂಬರ್ಧ ಸುವಾರ್ತೆ ತಿಳಿದ, ನೀವು ಬನ್ನಿ, ಪಾಸ್ಟ್ ಇದ್ದಾರೆ, ಅವ್ರು ಪ್ರೇಯರ್ ಮಾಡಿದ್ರೆ ಎಲ್ಲ ವಾಸಿ ಆಗ್ತದೆ, ಅವ್ರ ತಾಯಿ ತೇನ್ ಕೊಡಲ್ಲ, ಹೂ ಅಂತ ಹೇಳಿದ್ರೆ ಎಲ್ಲ ಸರಿ ಆಗ್ತದೆ. ಮಧ್ಯಾಹ್ನದ ಮೇಲೆ ಯಾವುದೋ ಒಂದು ಸಿಸ್ಟರ್, ಯಾವುದೊಂದು ಬ್ರದರ್ ಹೋಳಿಗೆ ತಂದಿರ್ತಾರೆ, ಅದನ್ನು ತಿನ್ಲಿಕ್ಕೆ ಇರುತ್ತೆ, ಆಮೇಲೆ ಪ್ರೇಯರ್ ಮಾಡ್ಲಿಕ್ಕೆ ಇರ್ತದೆ. ಅದು ಮುಗಿದ ಮೇಲೆ ನಾವೆಲ್ಲರೂ ಕೂಡ ಆರಾಮಾಗಿ ಹೋಗ್ಬೋದು. ಇದ ಗುಡ್ ನ್ಯೂಸ್. ನಮ್ಮ ಗುಡ್ ನ್ಯೂಸ್ ಎಲ್ಲ ಹೇಗೆ? ನೀವು ಬನ್ನಿ, ಯಜಮಾನ ಕುಡುಕದನ್ನ ಬಿಡ್ತಾರೆ, ಅದಾ ಗುಡ್ ನ್ಯೂಸ್. ಯೇಸು ಯಾರು ಎಂಬುದಾಗಿ ಅವರಿಗೆ ಪ್ರಕಟ ಮಾಡಬೇಕು, ಯೇಸುವಿನ ಶಕ್ತಿ ಎಂಬುದಾಗಿ ಪ್ರಕಟ ಮಾಡಬೇಕು. ಆಗ ಆಸ್ಪತ್ರೆಯಲ್ಲಿ ಇದ್ರು, ವಾಶ್ರೂಮ್ ಅಲ್ಲಿ ಇದ್ರು, ಇನ್ನೊಂದು ಕಡೆ ಇದ್ರೆ ಹೇಳ್ತಾರೆ, ನಾವು ಇವತ್ತು ಬರ್ತೀವಿ ಸರ್. ಬರ್ತಾರ ಇಲ್ವಾ? ಯೇಸು ಎಂತವನು ಎಂಬುದಾಗಿ ಗೊತ್ತಿಲ್ಲದೆ ಹೇಳ್ತಾರೆ, ಈ ವಾರ ಬರ್ಲಿಕ್ಕಾಗಲ್ಲ, ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಇದೆ, ಪೆಟ್ರೋಲ್ ಹಾಕಿದ ಮೇಲೆ 10 ರಿಂದ 11 ಗಂಟೆ ಆಗ್ಬೋದು, ಮತ್ತೆ ಲೇಟ್ ಆಗುತ್ತೆ, ಮತ್ತೆ ಮೀನು ಬರ್ತದೆ, ಮೀನು ತಗೊಂಡ್ಬರ್ಲಿಕ್ಕೆ ಬರ್ತಾರ. ನಮ್ಮ ಗುಡ್ ನ್ಯೂಸ್ ಸರಿಯಾಗಿದ್ರೆ ಅವರಿಗೆ ಸರಿಯಾಗಿ ತಲುಪಿಸ್ತದೆ. ಅಲ್ಲೇಲೂಯ. ನಮ್ಮ ಸುವಾರ್ತೆ ಸರಿಯಾಗಿರ್ಬೇಕು. ನೋಡಿ, ಇವರು ಹೋಗುವಾಗ ಹೇಗೆ ಹೋದ್ರು, ಬಂದಾಗ ಆಗಿರಲಿಲ್ಲ, ನಿರೀಕ್ಷೆಯೊಂದಿಗೆ ಬರ್ತಾ ಇದ್ದಾರೆ, ಮಹಾ ಸಂತೋಷದಿಂದ ಬರ್ತಾ ಇದ್ದಾರೆ. ಆದ್ರೆ ಅವರನ್ನು ಸಂಧಿಸುವುದಕ್ಕಾಗಿ, ಶಿಷ್ಯನ ಸಂಧಿಸುವುದಕ್ಕಾಗಿ ಯೇಸು ಅವರ ಮಧ್ಯದಲ್ಲಿ ಹೇಳಿದ ವಾಕ್ಯ ಹೇಳ್ತದೆ, ನಿಮಗೆ ಶುಭವಾಗಲಿ ಅಂದನು. ಅವರ ಹತ್ತಿರಕ್ಕೆ ಬಂದು ಆತನ ಪಾತ್ರಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನ ನೋಡುವರು ಎಂದು ಹೇಳಿದರು. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದಲ್ಲಿ ಬಂದು ನಡೆದ ಸಂಗತಿಗಳನ್ನು ಮಹಾಯಾಜಕರಿಗೆ ತಿಳಿಸಿದರು. ಆಮೇಲೆ ಯಾವಾಗ ವ್ಯಕ್ತಿಗಳು ಅವರನ್ನು ಸಂಧಿಸಿದ್ರು, ಅವರಿಗೆ ಶುಭವನ್ನು ಸಾರ್ತಾ ಇದ್ದಾರೆ, ತಿರುಗಿ ಅವರ ಕುರಿತು ಮತ್ತೆ ಪ್ರಕಟ ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ನೋಡ್ತೀರಿ? ಗಲಿಲಾಯಕ್ಕೆ ಹೋಗಬೇಕೆಂದು ಅವ್ರು ಹೇಳ್ರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದರು. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದಲ್ಲಿ ಬಂದು ನಡೆದ ಸಂಗತಿಗಳಿಂದ ಮಹಾಯಾಜಕರಿಗೆ ತಿಳಿಸಿದರು. ಮೊದಲೇನು ಮಾತಾಡ್ತಿದ್ರು ಗೊತ್ತಾ? ಯೇಸುವಿನ ಶಿಷ್ಯರಲ್ಲಿ ಯಾರಾದ್ರೂ ಆ ಈ ಡೆಡ್ ಬಾಡಿ ತಗೊಂಡು ಹೋಗ್ಬಹುದು, ಸ್ವಲ್ಪ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಿ ಸುತ್ತ. ಅವ್ರು ಏನೋ ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಆ ಸಿಸ್ಟರ್ ಎಲ್ಲೋ ಹೋಗ್ತೀನಿ ಅಂತ ಹೇಳ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ಬ್ರದರ್ ಎಲ್ಲೋ ಹೋಗ್ತೀನಿ ಅಂತ ಹೇಳ್ತಾರೆ, ಎಲ್ಲ ಅಬ್ಸರ್ವ್ ಮಾಡಿ. ಇವತ್ತು ಲೋಕವೆಲ್ಲ ಅಬ್ಸರ್ವೇ ಮಾಡ್ತಾ ಇದೆ ಹೊರತು ಯೇಸು ಯಾರೆಂಬುದಾಗಿ ಗೊತ್ತಾಗ್ತದೆ. ಹಲ್ಲೇಲೂಯಾ. ಸಮಾಧಿಯಲ್ಲಿ ಇನ್ನೂ ಯೇಸು ಎದ್ದಿಲ್ಲ, ಇನ್ನು ಯೇಸು ಮೇಲೆ ಮಲಗಿದ್ದಾರೆ. ಕೆಲವರು ತೂಗ್ತಾ ಇದ್ದಾರೆ ತೊಟ್ಟಿಲಲ್ಲಿ,
ಕೆಲವರು ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ, ಸಭೆ ಬರುವುದು ಹೋಗುದು, ಪ್ರಾರ್ಥನೆ ಇಲ್ಲ, ಅನ್ಯದಲ್ಲಿ ಭಾಗವಹಿಸಲ್ಲ, ಏನಾದ್ರು ಭೋಜನ ಇದ್ರೆ ಅದರಲ್ಲಿ ಭಾಗವಹಿಸಲ್ಲ. ಪ್ರಿಯರೇ, ನಿನ್ನ ಮನಸ್ಸು ನಿನಗೆ ಸಾಕ್ಷಿ ಸರಿಯಾಗಿ ಹೇಳ್ಬೇಕಾದ್ರೆ ನಿನ್ನ ಹೃದಯ ಹರ್ಷ ಹೃದಯವಾಗಿದೆ. ಬೈಬಲ್ ಹೇಳ್ತದೆ ಹರ್ಷ ಹೃದಯವು ಒಳ್ಳೆಯ ಔಷಧ. ಅವ್ರು ಹೇಳಿಲ್ಲ ಹುಟ್ಟಿ ಡಾಕ್ಟರ್ ಕೊಟ್ಟ ಟಾನಿಕ್ ಒಳ್ಳೆಯ ಔಷಧಿ ಅಂತ ಹೇಳಿಲ್ಲ, ತಿಮ್ಮಯ್ಯ ಡಾಕ್ಟರ್ ಕೊಟ್ಟಂತ ಮದ್ದು ಒಳ್ಳೇದಿದೆ ಅಂತ ಹೇಳಿಲ್ಲ. ಮತ್ತೆ ನೀವು ಹೇಳಿದಂತೆ ಎಲ್ಲ ಡಾಕ್ಟರ್ಗಳ ಹೆಸರನ್ನು ಯೋಚನೆ ಮಾಡಿ ಹೇಳಿ ಅದು ಭಯಂಕರ ಮದ್ದು, ಅಲ್ಲಿ ಹೋದ್ರೆ ಎಲ್ಲ ಸರಿಯಾಗ್ತದೆ ಅಂತ ಹೇಳಿಲ್ಲ. ಯೇಸು ಹೇಳಿದ್ರು ಹರ್ಷ ಹೃದಯವು ಏನಂತೆ ಒಳ್ಳೆಯ ಹಲ್ಲೆಲೂಯಾ. ಯಾವಾಗಲೂ ಹರ್ಷ ಇದ್ರೆ, ಡಿಸ್ಟರ್ಬೆನ್ಸ್ ಹೃದಯದೊಳಗೆ ಇಲ್ಲದಿದ್ರೆ, ಬೇಸರ ಇಲ್ಲದಿದ್ರೆ, ಅವ್ರ ಬ್ರದರ್ ತರ ನಗಾಡ್ತಾರೆ ಇದ್ರೆ ಒಳ್ಳೆ ಔಷಧ. ಹೇಳಿ, ನನ್ನ ಹೃದಯವು ಹರ್ಷಿಸ್ತಾನೆ ಇದ್ರೆ ಒಳ್ಳೆ ಔಷಧ. ನನ್ನ ಪರಿಸ್ಥಿತಿಗಳು ಬಿದ್ದು ಹೋಗಿರ್ಲಿ, ನನ್ನ ಜನಗಳು ನನ್ನ ಬೀಳಿಸ್ಲಿ, ಏನೇ ಆಗಿರ್ಲಿ, ನನ್ನ ಹೃದಯವು ಹರ್ಷವಾಗಿರುವ ನಿಮಿತ್ತವಾಗಿ ಅದು ನನ್ನ ದೇಹಕ್ಕೆ ಆರೋಗ್ಯ, ಅದು ನನ್ನ ದೇಹಕ್ಕೆ ಬಿಡುಗಡೆ. ಹಲ್ಲೆಲೂಯಾ. ಕ್ಯಾನ್ಸರ್ ಪೇಷಂಟ್ 3rd ಸ್ಟೇಜ್. ಆ ಅಮ್ಮ ಹೇಳಿದ್ರಂತೆ, ಪಾಸ್ಟ್ ಬರುವಾಗ ನಗಡ್ತಾನೆ ಇದ್ದಾರಂತೆ. ಅವ್ರು ಹೇಳಿದ್ರಲ್ಲ, ಅಲ್ಲಮ್ಮ 3rd ಸ್ಟೇಜ್ ಕ್ಯಾನ್ಸರ್ ಇದ್ರು, ನೀವು ನಗಡ್ತಾ ಇದ್ದಾರಂತೆ. ಅದಕ್ಕೆ ಅವ್ರು ಹೇಳ್ತಾರಂತೆ, ವಾಕ್ಯ ಹೇಳ್ತದೆ ಹರ್ಷ ಹೃದಯ ಒಳ್ಳೆ ಔಷಧ. ಒಂದು ವೇಳೆ ನಾನು ಸಂತೋಷವಾಗಿದ್ದೆ ಈ ಕ್ಯಾನ್ಸರ್ ಗುಣವಾಗ್ತದೆ. ಆಮೇಲೆ ಅವರ ನಂಬಿಕೆ ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ ಅನ್ನು ಮಾರ್ಪಡಿಸುವ ಯೇಸುವಿನ ಮೇಲೆ ನಂಬಿಕೆ. ಅಲ್ಲೇ ನಿನ್ನ ನಂಬಿಕೆ ದುಃಖದ ಮೇಲಲ್ಲ, ದುಃಖವನ್ನು ಮಾರ್ಪಡಿಸುವಂತ ಸಂತೋಷದ ಮೇಲೆ ನಿನ್ನ ನಂಬಿಕೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಆ ರೀತಿಗೆ ಬರ್ತದೆ ನಿಮ್ಮ ಜೀವಿತದಲ್ಲಿ, ಶತ್ರು ಹಾಕಿದಂತೆ ಎಲ್ಲ ಒಡೆತನಗಳು ಏನಾಗ್ತದೆ, ನಾಶವಾಗ್ತದೆ. ಕೊನೆಯದಾಗಿ ದೇವರ ವಾಕ್ಯ ಹೇಳ್ತದೆ, ಮುಗಿಸ್ತೇನೆ ನಾನು, ಆತನ ಕಡೆಯ ಮಾತಿಗೆ ಬಂದೆ. ಇದೆಲ್ಲ ಆಯ್ತು. ಅವರು ಯೇಸುವನ್ನು ಸಂಧಿಸಿದ್ರು, ದೇಶಾಧಿಪತಿಯ ಕಿವಿಗೆ ಬಿತ್ತು. ವಾಕ್ಯ ಹೇಳ್ತದೆ ಸಮಾಧಾನ ಪಡಿಸಿದ್ರು, ಭಯವಿಲ್ಲದವರಾಗಿದ್ರು, ಹಣವನ್ನು ತೆಗೆದುಕೊಂಡು ಹೋದ್ರು, ಹೇಳಿಕೊಟ್ಟಾಗ ಎಲ್ಲ ನಡೆದಿದ್ರು. ಯಹೂದ್ಯರಲ್ಲಿ ಅಬ್ಬಿಯದೆ 15ನೇ ವಾಕ್ಯ ಬರುವಾಗ, 16ನೇ ವಾಕ್ಯಕ್ಕೆ ಬರುವಾಗ ಗಲಿಲಾಯಕ್ಕೆ ಯಾಕೆ ಬರ್ಲಿಕ್ಕೆ ಹೇಳಿದ್ರು ಗೊತ್ತಾ? ಗಲಿಲಾಯ ಬಹಳ ಮುಖ್ಯವಾದ ವಿಷಯ. ಓದ್ರಿ. ಬಳಿಕ 11 ಮಂದಿ ಶಿಷ್ಯರು, ಒಬ್ಬನು ಹೋಗಿದ್ದಾನೆ ಗೊತ್ತಲ್ವಾ ಯಾಕೆ ಹೋಗುದಂತ? 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ. ಎಲ್ಲೆಲ್ಲ ಗುಡ್ ನ್ಯೂಸ್ ಬಂತು ಗಲಿಲಾಯದ್ದು? ಹೇಳ್ರಿ, ಗಲಿಲಾಯಕ್ಕೆ ಹೋಗಿ ಅಂತ ಎಲ್ಲೆಲ್ಲ ಹೇಳಿದ್ರು. ಒಂದು, ರೋಡಲ್ಲಿ ಹೋಗುವಾಗ ಹೇಳಿದ್ರು, ಹೌದಲ್ವಾ? ಎರಡನೇದಾಗಿ ಸಮಾಧಿ ಬಳಿಗೆ ಹೋಗುವಾಗ ಹೇಳಿದ್ರು ಗಲಿಲಾಯಕ್ಕೆ. ನೋಡಿ, ಗಲಿಲಾಯಕ್ಕೆ ಹೋಗ್ಬೇಕಂತ ಎಲ್ಲೆಲ್ಲ ಹೇಳಿದ್ರು. 10ನೇ ವಾಕ್ಯ ಹೋದ್ರಿ. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ. ಯೇಸು ಹೇಳಿದ್ರು. ಈಗ ಯಾರು ಏನ್ ಹೇಳಿದ್ರು? ನೀವು ಹೆದರಬೇಡಿ, ಅಲ್ಲಿ ದೂತರು ಹೇಳಿದ್ರಲ್ಲ, ಅದೇ ಯೇಸು ನಾನು ನಿಮ್ಮನ್ನು ಸಂಧಿಸಿದ್ದು. ಈಗ ಅವ್ರಿಗೆ ಹೇಳ್ರಿ ಹೋಗಿ ಗಲಿಲಾಯಕ್ಕೆ ಹೋಗಿ ಅಂತ. ಈಗ ಅಲ್ಲಿ ಯಾರು ಹೇಳಿದ್ರು? ಅಲ್ಲಿ ಯಾರು ಹೇಳಿದ್ರು? ದೂತರು ಹೇಳಿದ್ರ ಇಲ್ವಾ? 7ನೇ ವಾಕ್ಯ ಓದಿ. ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವರು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಆಮೇಲೆ ದೂತರು ಹೇಳಿದ್ರು ಗಲಿಲಾಯಕ್ಕೆ ಹೋಗಿ ಅಂತ ಅವ್ರಿಗೆ ಹೇಳಿ ಅಂತ. ತಿರುಗಿ ಅದೇ ಯೇಸು ಹೋಗ್ತಾ ಇರುವಾಗ ಸಂಧಿಸಿ ಹೇಳ್ತಾರೆ, ಭಯಪಡಬೇಡಿ, ನಾನೇ ಯೇಸು. ಅವರಿಗೆ ಹೋಗಿ ಹೇಳಿ ಶಿಷ್ಯರಿಗೆ, ಅಲ್ಲಿ ಗಲಿಲಾಯದಲ್ಲಿ ಯಾರು ಬರ್ತಾರೆ? ನಾನು ಬರ್ತೀನಿ. ಈಗ ಗಲಿಲಾಯದ ಸೀನ್ ಬಂತು. 16ನೇ ವಾಕ್ಯ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಗೊತ್ತು ಮಾಡಿದ್ಯಾರು? ಯೇಸುವೆ. ಗಲಿಲಾಯಕ್ಕೆ ಹೋಗಿ ಅಂತ ಹೇಳಿದ್ಯಾರು? ಯೇಸುವೆ. ಈಗ ನೋಡಿ, ಶಿಷ್ಯರಿಗೆ ಒಂದು ಎಷ್ಟು ಸೌಭಾಗ್ಯ ನೋಡ್ರಿ. ಅವರು ಅಲ್ಲಿ ಕೂತ್ರು ಕೂಡ, ಏನು ಕೆಲಸ ಮಾಡದಿದ್ರು ಕೂಡ, ನಿದ್ದೆ ಮಾಡ್ಕೊಂಡಿದ್ರು ಕೂಡ, ನಿರೀಕ್ಷೆ ಕಲ್ಕೊಂಡಿದ್ರು ಕೂಡ, ಅವ್ರು ಯೇಸುವಿನೊಟ್ಟಿಗೆ ನಡೆದದಕ್ಕೆ ಒಂದು ಭಾಗ್ಯ ದೇವರು ಕೊಟ್ಟರು ಅವರಿಗೆ. ಏನ್ ಭಾಗ್ಯ ಗೊತ್ತಾ? 18ನೇ ವಾಕ್ಯ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಅಲ್ಲಿದ್ದಂಥ ಸ್ತ್ರೀಯರು ಉಪಯೋಗವಾದದ್ದು ಮೆಸೇಜ್ ಅನ್ನು ಅವರಿಗೆ ಕೊಡ್ಲಿಕ್ಕೆ, ಆದ್ರೆ ಅಲ್ಲಿರುವಂತಹ ಶಿಷ್ಯರು ಉಪಯೋಗವಾದದ್ದು ಅಧಿಕಾರವನ್ನು ಅಲ್ಲಿ ಸೇವೆ ಮಾಡಲಿಕ್ಕೆ. ಹಲ್ಲೆಲೂಯಾ. ನಮಗೆ ದೇವರು ಯಾವ ರೀತಿ ಕೊಡ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಕೆಲವು ಸರಿ ಏಳ್ಲಿಕ್ಕೆ ಮಾತ್ರ ಕೊಡ್ಬೋದು, ಕೆಲವು ಸರಿ ಮಾತನಾಡಲಿಕ್ಕೆ ಮಾತ್ರ ಕೊಡ್ಬೋದು, ಕೆಲವು ಸರಿ ಕೈ ಚಾಚಲಿಗೆ ಮಾತ್ರ ಕೊಡ್ಬೋದು, ಕೆಲವು ಸರಿ ಸಭೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಮಾತ್ರ ಇಡ್ಬೋದು. ಆದ್ರೆ ನಾವು ಕರ್ತನ ಸೇವೆ ಮಾಡಿದಾಗ, ಹಲ್ಲೆಲೂಯಾ, ಅವರು ಖಾಲಿ ಸಂದೇಶವನ್ನು ಹೊತ್ತುಕೊಂಡು ಹೋಗುವವರಾದ್ರು,
ಅವರ ಮೂಲಕವಾಗಿ ಮಿರಕಲ್ ನಡೀಲಿಲ್ಲ, ದೆವ್ವಗಳು ಓಡಲಿಲ್ಲ. ಅವರ ಸಂದೇಶವನ್ನು ಮಾತ್ರ ತಲುಪಿಸಿದ್ರು, ತಿರುಗಿ ಯೇಸುವನ್ನು ಸಂಧಿಸಿದ್ರು. ಆದ್ರೆ ಈ 12 ಮಂದಿ ಶಿಷ್ಯರು ನಿರೀಕ್ಷೆಗಳಿರುವಾಗ ಅವರಿಗೆ ಹೇಳಿದ್ರು, ಬೆಟ್ಟಕ್ಕೆ ನೀವು ಬನ್ನಿ, ಸ್ತ್ರೀಯರನ್ನು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರ, ನೀವು ಬನ್ನಿ ಅಂತ ಹೇಳಿ ಅವರಿಗೆ ಹೇಳಿದ್ರು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನೀವೇನ್ ಮಾಡ್ಬೇಕು? ನೀವೇನ್ ಮಾಡ್ಬೇಕು? ಎಲ್ಲರನ್ನು ಶಿಷ್ಯರನ್ನಾಗಿ ಮಾಡಿ. ನೋಡ್ರಿ ಎಷ್ಟು ಆ ಸ್ತ್ರೀಯರಿಗೆ ಇರುವಂತ ಕಾರ್ಯದಲ್ಲಿ ಸಮಾಧಿಗಳಿಗೆ ಹೋಗ್ಲಿಕ್ಕೆ, ಸಮಾಧಿ ನಡೆದಂತ ಘಟನೆಗಳನ್ನು ಅವರು ತೇಲಿಕ್ಕೆ, ಅದೇ ಒಂದು ಸಂತೋಷದ ನಿರೀಕ್ಷೆಯಲ್ಲಿ ಹೋದ್ರು, ಅಷ್ಟೇ ಅವರ ಕಾರ್ಯ. ಆದ್ರೆ ಅವರು ಶಿಷ್ಯರಿಗೆ ಸಿಕ್ಕಿದಂತ ಕಾರ್ಯ, ದೇವರಿಂದ ಆರಿಸಲ್ಪಟ್ಟಂತ ವ್ಯಕ್ತಿಗಳಿಗೆ ಸಿಕ್ಕಿದ ಕಾರ್ಯ ಅಷ್ಟೇ ಅಲ್ಲ. ಕೇವಲ ಸಂದೇಶ ತರಲಿಕ್ಕಲ್ಲ, ಬೈಬಲ್ ಹೇಳ್ತದೆ ಅವರನ್ನು ಸುವಾರ್ತೆ ಸಾರಿ ರಕ್ಷಣೆ ಮಾರ್ಗಕ್ಕೆ ತಂದು, ಹಲ್ಲೆಲೂಯಾ, ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾ ಸ್ಥಾನ ಕೊಡಿ. ನಮ್ಮ ಜೀವನದಲ್ಲಿ ಯೇಸುವಿನ ಪುನರ್ತನ ಏನನ್ನು ಸೂಚಿಸ್ತದೆ ಗೊತ್ತಾ? ನೀನು ದೇವರ ಉದ್ದೇಶವನ್ನು ಮಾಡು. ಅದು ಒಂದು ವೇಳೆ ಕೇವಲ ಸಂದೇಶ ಕೊಡ್ಲಿಕ್ಕೆ ಇರ್ಬೋದು, ಅಥವಾ ಕೇವಲ ಅವರಿಗೆ ಹೇಳಿಕೆ ಇರ್ಬೋದು, ಕೇವಲ ಇದನ್ನು ಮಾಡೆಂಬುದಾಗಿ ಹೇಳಿರ್ಬೋದು. ಬಟ್ ಅದರಲ್ಲಿ ನಾವು ಸಂತೋಷ ಉಳ್ಳವರಾಗಿದ್ರೆ, ಬೈಬಲ್ ಇದ್ದರೆ ಚಿಕ್ಕದ್ರಲ್ಲಿ ಅಲ್ಲಿ ನಂಬಿಗಸ್ತನಾಗಿರುವ ಏನಂತೆ ಪವಿತ್ರ ಒಂದು ಸಾರಿ ನಮ್ಮ ಸ್ವಭಾವ, ನಮ್ಮ ಜೀವಿತ, ನಮ್ಮ ಮಾತು, ನಮ್ಮ ಕ್ರಿಯೆಗಳನ್ನು ಒಂದು ಸಾರಿ ಯೋಚನೆ ಮಾಡಿ ನಾವು ಯಾವುದಕ್ಕೂ ಪ್ರಯೋಜನವುಳ್ಳವರ, ಪ್ರಯೋಜನಕ್ಕೆ ಬಾರದಂತ ವ್ಯಕ್ತಿಗಳನ್ನು, ಕಠಿಣ ಉಳ್ಳಂತ ವ್ಯಕ್ತಿಗಳನ್ನು, ಇನ್ನೊಬ್ಬರ ಕುರಿತು ಒಳ್ಳೆಯದಾಗಿ ಯೋಚನೆ ಮಾಡದಂತ ವ್ಯಕ್ತಿಗಳನ್ನು ನಮ್ಮನ್ನು ದೇವರು ಉಪಯೋಗಿಸಿ ಬೋಲ್ಡ್ ಮಾಡಿ ದೇವರು ಹೇಳಿದ್ರು, ಈ ಸಂದೇಶವನ್ನು ಅವರಿಗೆ ಕೊಡ್ರಿ. ಅವರಿಗೆ ಹೇಳಿದ್ರು, ನೀವು ಅಲ್ಲಿಗೆ ಬನ್ನಿರಿ. ಅಲ್ಲಿಗೆ ಬಂದ ದೇಶ ಹೇಳಿದ್ರು, ನಿಮಗೆಲ್ಲಾ ಅಧಿಕಾರ ಕೊಟ್ಟಿದೆ, ನೀವು ಹೊರಟು. ಹಲ್ಲೆಲೂಯಾ. ಸ್ತ್ರೀಯರ ಗುಂಪು ಯೇಸುವಿನ ಕುರಿತಾದ ವಿಷಯಗಳನ್ನು ಶಿಷ್ಯರಿಗೆ ಹೇಳಿಕಾಗಿ ಕಳಿಸಲ್ಪಟ್ಟಿತು. ಆದರೆ ಶಿಷ್ಯರ ಗುಂಪು ಯೇಸುವಿನಲ್ಲಿರುವಂತಹ ಅಧಿಕಾರ ಹೊಂದಿ ಲೋಕಕ್ಕೆ ಪ್ರಕಟ ಮಾಡಲಿಕ್ಕೆ ಕಳೆಯಲ್ಪಟ್ಟಿತು. ಇವತ್ತು ಸ್ತ್ರೀಯರಲ್ಲಿ ನೀವು ಶಿಷ್ಯರಾಗಿ ಎಷ್ಟು ಜನ ಸಿದ್ಧರಾಗಿದ್ದೀರಾ? ನೀವು ಯಾವತ್ತು ಹೇಳ್ಬೇಕು, ನಾನು ಸ್ತ್ರೀಯಾಗಿಯೇ ಇರಬಾರ್ದು, ನಾನು ಪುರುಷನಾಗಿಯೇ ಇರಬಾರ್ದು, ನಾನು ಶಿಷ್ಯನಾಗಬೇಕು. ಶಿಷ್ಯರಿಗೆ ಒಂದು ಅಧಿಕಾರ ಇದೆ, ಏನಂದ್ರೆ ಹೊರಟು ಹೋಗಿ ಲೋಕದ ಜನಗಳಿಗೆ ಸುವಾರ್ತೆ. ಕೊಡಗಿಗೆ ಮಾತ್ರವಲ್ಲ, ಮಡಿಕೇರಿಗೆ ಮಾತ್ರವಲ್ಲ, ಎಲ್ಲೆಲ್ಲಿ ಯಾರೆಲ್ಲ ಸಿಗ್ತಾರೋ, ಯಾವ ಸ್ಥಳದಲ್ಲಿ ನಿಮಗೆ ಸಂಧಿಸ್ಲಿಕ್ಕೆ ಆಗ್ತದೋ, ಯಾರು ನಿಮ್ಮ ಬಳಿಗೆ ಬರ್ತಾರೋ, ಯಾರು ನಿಮ್ಮನ್ನು ನೋಡ್ತಾರೋ, ಯಾರು ನಿಮ್ಮ ನಿರೀಕ್ಷೆ ಮಾಡ್ತಾರೋ, ಅವರಿಗೆಲ್ಲರಿಗೂ ಯೇಸುವಿನ ರೀತಿಯ ಸುವಾರ್ತೆಯನ್ನು, ಪ್ರೀತಿಯನ್ನು ಸಾರಬೇಕೆಂಬ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯ ವಾಕ್ಯ ಹೀಗೆ ಹೇಳ್ತದೆ, ನಾನು ನಿಮಗೆ ಆಜ್ಞಾಪಿಸಿದೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡ್ರಿ, ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ಇದೇ ಕೊನೆಯ ಮಾತು. ಇವತ್ತು ಯೇಸು ಹೇಳಿಲ್ಲ, ನೋಡ್ರಿ ಇನ್ನು ಮುಂದೆ ನಾನು ಇರಲ್ಲ, ಹೇಳಿ ಹೋಗ್ತೀನಿ ಅಂತ ಹೇಳಿದ್ರ, ಯುಗದ ಸಮಾಪ್ತಿಯವರೆಗೂ. ಸಿಸ್ಟರ್ ವೈಶ್ವಸಿಸ್ಟರ್ ಪ್ರತಿಯೊಬ್ಬರಿಗೆ ಹೇಳಿ, ಯುಗದ ಸಮಾಪ್ತಿಗೆ ಅವರು ಕೈ ಕೊಟ್ಟು ಹೇಳಿ, ಯೇಸು ಇವತ್ತು ಇದ್ದಾನೆ, ನಾಳೆ ಇದ್ದಾನೆ, ನಿರಂತರ ಇದ್ದಾನೆ. ಭಾನುವಾರ ಮಾತ್ರ ಎತ್ತದಲ್ಲ, ಈಸ್ಟರ್ ಟೈಮಲ್ಲಿ ಎತ್ತದಲ್ಲ, ಎಷ್ಟೊಂದಿಗೆ ಮನಸ್ಸಲ್ಲಿ ಒಂದು ಬಿಡುಗಡೆ ಆಗಿದೆ, ಎಷ್ಟೊಂದಿಗೆ ಹೃದಯದಲ್ಲಿ ಇರುವಂತಹ ಭಾರ ನೀಗಲ್ಪಟ್ಟು. ನಾನು ಖಂಡಿತವಾಗಿ ಹೇಳ್ತೀನಿ, ನಮ್ಮ ನಿರೀಕ್ಷೆ ಯೇಸು ಮಾತ್ರ. ನಮ್ಮ ನಿರೀಕ್ಷೆ ಪಾಸ್ಟರ್ ಅಲ್ಲ, ನಮ್ಮ ನಿರೀಕ್ಷೆ ಸಭೆಯಲ್ಲಿನ ಜನರಲ್ಲ, ನಮ್ಮ ನಿರೀಕ್ಷೆ ಯೇಸು. ಹಲ್ಲೆಲೂಯಾ. ನಮ್ಮ ನಿರೀಕ್ಷೆ ಯಾವ ಸಂಸ್ಥೆ ಅಲ್ಲ, ನಮ್ಮ ನಿರೀಕ್ಷೆ ಎಜಿ ಅಲ್ಲ, IPC ಅಲ್ಲ, ನಮ್ಮ ನಿರೀಕ್ಷೆ ಇಂಡಿಪೆಂಡೆಂಟ್ ಸಭೆ ಅಲ್ಲ, ನಮ್ಮ ನಿರೀಕ್ಷೆ ಯೇಸು ಕ್ರಿಸ್ತ. ಆತನು ಎದ್ದಿರುವುದಾದ್ರೆ ನಾನು ಎದ್ದಿರ್ತೀನಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಈ ಸಭೆಯಲ್ಲಿ ಕಾಣಿಕೆ ಕೂಡಿಸುವ ಮೊದಲು ನಾವೆಲ್ಲರೂ ದೇವರ ವಾಕ್ಯ ಕೊಡಬೇಕು. ಒಂದು ಸರಿ